ಹಾಂ ಹಾಂ ಅಲೆಕ್ಷ ಮಾತಾಜಿ ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ ಮಾತಾಜಿ, ಚೆನ್ನಾಗಿದೆ ಮಾತಾಜಿ. ಹಾಂ ಸ್ಟಾರ್ಟ್ ಮಾಡೋಣ, ಒಂದು 2 ನಿಮಿಷ ಇನ್ನೂ ಬರಲಿ ಇದು. ಹಾಂ ಹರೇ ಕೃಷ್ಣ ಮಾತಾಜಿ. Hare Krishna Prabhu. ಹಾಂ ಹವರಿ ಮಾತಾಜಿ. I'm good Prabhu. How are you? ಫೈನ್ 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 ಬೈ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಗುರು ಅಂಡ್ ಕೃಷ್ಣ. Yeah. ಹರೇ ಕೃಷ್ಣ. Prabhu. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೆರಿ ಗುಡ್ ಮಾರ್ನಿಂಗ್ ಟು ಯು ಆಲ್ ಆಫ್ ಯು. ಶಾಲ್ ವಿ ಸ್ಟಾರ್ಟ್ ವಿತ್ ಸ್ಮಾಲ್ ಕೀರ್ತನ್? Yes Prabhu. Okay. So today is about Guru Tattva. So there is one beautiful kirtan is there, sung by Srila Vishwanath Chakravarti Thakur, where in which this kirtan will be sung by all the devotees in the entire globe from our ISKCON temples. It is called Guru Astaka. It is the name of the song is Guru Astaka. It will have start from Samsara Dava. Every morning we sing this song. While doing Mangalarti, we sing this song, Samsara Dava Nalalila Loka. But there are 8 slokas. It will take very long time. Since you people cannot follow this, I will share this after the class, after the session, I will share this kirtan so that you can follow this. Now slowly I will sing, so you devotees can repeat. Okay, Mataji? Okay Prabhu. Mega Mataji, you can sing, no? Slowly I will sing, okay? In the background my kid is around, so I might just go on mute. But I'm just listening from my mom's phone. Okay. Very slowly I will sing. ಮಂಜುಳಾ ಮಾತಾಜಿ, ನಾನೊಂದು ಹಾಡು ಹಾಡ್ತೀನಿ ಈಗ, ಕೀರ್ತನು. ಮಂಜುಳಾ ಮಾತಾಜಿ ಕೇಳಿಸ್ತಾ ಇದೆಯಾ? ಇಸ್ ಇಟ್ ಆಡಿಬಲ್? ಹಾಂ ಕೇಳಿಸ್ತಾ ಇದೆಯಾ? ಓಕೆ. ನಾನೊಂದು ಹಾಡು ಹಾಡ್ತೀನಿ ಇವಾಗ. ಗುರು ಬಗ್ಗೆ ಒಂದು ಹಾಡು ಹಾಡ್ತೀರಿ. ಅದು ಅಲ್ಲಿ 8 ಪ್ಯಾರಾಗ್ರಾಫ್ ಇದೆ, 8 ಸ್ಟ್ಯಾನ್ಸಸ್ ಇದೆ. ಇವತ್ತೊಂದು 2 ಮಾತ್ರ ಹಾಡ್ತೀರಿ, ಓಕೆ? ಅದಕ್ಕೆ ನಿಮಗೆ ಫಾಲೋ ಮಾಡೋಕ್ಕೆ ಈಸಿಯಾಗಿರುತ್ತೆ ಅಂತ. ಸರಿನಾ ಮಾತಾಜಿ? ಅದು ಹೆಸರು ಬಂದು ಗುರು ಅಷ್ಟಕ ಅಂತ. ಪ್ರತಿದಿನ ಇದು ಇಸ್ಕಾನ್ ಟೆಂಪಲ್ಸಲ್ಲಿ ಆರತಿ ಮಾಡುವಾಗ ಇದನ್ನು ನಾವು ಹಾಡ್ತೀರಿ. ಓಕೆ. ಸಂಸಾರದ ನಲಲೀಲಲೋಕ ಪ್ರಾಣಯ ಕಾರುಣ್ಯ ಗಣಗಣಾತ್ವಂ. ಈಗ ನೀವು ರಿಪೀಟ್ ಮಾಡ್ಬೋದು. ಸಂಸಾರದ ನಲಲೀಲಲೋಕ ಪ್ರಾಣಯ ಕಾರುಣ್ಯ ಗಣಗಣಾತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣರ್ನವಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಪ್ರಾಪ್ತಸ್ಯ ಕಲ್ಯಾಣ ಗುಣರ್ನವಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಸಂಸಾರದಾವ ನಲನೀಲಲೋಕ ಪ್ರಾಣಾಯ ಕಾರುಣ್ಯ ಗಣಗಣಾತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣರ್ನವಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಮಹಾಪ್ರಭೋ ಕೀರ್ತನ ನೃತ್ಯ ಗೀತ ವಾದಿತ್ರ ಮಾದ್ಯ ಮನಸೋರಸೇನ. ಮಹಾಪ್ರಭೋ ಕೀರ್ತನ ನೃತ್ಯ ಗೀತ ವಾದಿತ್ರ ಮಾದ್ಯ ಮನಸೋರಸೇನ.
ರೋಮಾಂಚಕಂ ಪಶ್ರುತರಂಗಬಾಜು ವಂದೇ ಗುರು ಶ್ರೀ ಚರಣಾರವಿಂದಂ ವಂದೇ ಗುರು ಶ್ರೀ ಚರಣಾರವಿಂದಂ ವಂದೇ ಗುರು ಶ್ರೀ ಚರಣಾರವಿಂದಂ. ಸೊ ಇದು 8 ಇದಿದೆ, 8 ಸ್ಟ್ಯಾನ್ಸಸ್ ಇದೆ. ಸೊ ಅದನ್ನು ನೆಕ್ಸ್ಟ್ ಟೈಮ್ ಇನ್ನೂ 2 ಹಾಡ್ತೀನಿ. ಈಗ ಗುರು ತತ್ವ ಬಗ್ಗೆ ನಾವು ಇವತ್ತು ಸ್ವಲ್ಪ ಮಾತಾಡೋಣ. ಸೊ ಇಂದಿನ ಸೆಷನಲ್ಲಿ ನಾವು ಏನು ಮಾತಾಡೋದು, ವಿ ಆರ್ ಟಾಕಿಂಗ್ ಅಬೌಟ್ ಸರ್ಚ್ ಫಾರ್ ಹ್ಯಾಪಿನೆಸ್ ಆ್ಯಂಡ್ ದಿ ಹೌ ಪ್ರೆಷಿಯಸ್ ದ ಹ್ಯೂಮನ್ ಲೈಫ್ ಇಸ್. ಸೊ ಇಂದಿನ ನಾವು ಕ್ಲಾಸಲ್ಲಿ ಏನು ನೋಡಿದ್ರಿ ಅಂದರೆ, ಸಂತೋಷ ಎಲ್ಲಿ ನಾವು ಸರ್ಚ್ ಮಾಡಬೇಕು, ಎಲ್ಲಿ ಸಿಗುತ್ತೆ ಸಂತೋಷ, ಯಾರ ಹತ್ರ ಸಂತೋಷ ಸಿಗುತ್ತೆ, ಯಾವ ಥರವಾದ ಸಂತೋಷ, ತಾತ್ಕಾಲಿಕವಾದದ್ದ ಇಲ್ಲ ನಿರಂತರವಾದದ್ದ ಅನ್ನೋ ಸಂತೋಷನ ಯಾವ ಥರ ನಾವು ಹುಡುಕಬೇಕು, ಅದು ಹುಡುಕೋದಕ್ಕೆ ನಾವು ಏನು ಮಾಡಬೇಕು ಅಂತ ನಾವು ಲಾಸ್ಟ್ ಟೈಮಲ್ಲಿ ನೋಡಿದ್ರಿ. ಅದೇ ಥರ 84 ಲಕ್ಷ ಜೀವರಾಶಿಗಳ ತತ್ವ, ಅದ್ರ ಬಗ್ಗೆ ನಾವು ನೋಡಿದ್ವಿ. ವಿ ಸ್ಪೋಕ್ ಅಬೌಟ್ 84 lakhs ಆಫ್ ಲಿವಿಂಗ್ ಎಂಟಿಸ್ ಆ್ಯಂಡ್ ಇಟ್ಸ್ the different species, how many lakhs are there, how many different lakhs are there, that also we have seen according to Padma Purana. And how precious this human life is, and how the present day people and the modern society is misusing their human life, which leads to disastrous condition. ಸೊ ಈ ಮಾನವ ಜನ್ಮನ ಯಾವ ಥರ ಬಳಸ್ಕೊತಾ ಇದ್ದಾರೆ ಈ ಒಂದು ನವೀನ ಪ್ರಪಂಚದಲ್ಲಿ, ಅದನ್ನು ಹೇಗೆ ನಾವು ಬಳಸ್ಕೋಬೇಕು, ಯಾವ ಥರ ಬಳಸ್ಕೊಂಡ್ರೆ ನಾವು ನಮ್ಮ ಪರಮ ಸಿದ್ಧಿನ ನಾವು ಸದ್ಗತಿನ ನಾವು ಪಡೆಯೋಕ್ಕಾಗುತ್ತೆ ಅನ್ನೋದನ್ನು ನಾವೆಲ್ಲ ನೋಡಿದ್ರಿ. ಅದರಿಂದ ನಿಮಗೊಂದು ಶ್ಲೋಕಾಸು ನಾನು ಕೆಲವು ಕೊಟ್ಟೆ. ಇನ್ನೊಂದು ಪ್ರಹ್ಲಾದ್ ಮಹಾರಾಜ್ ಹೇಳಿದ್ದು ಒಂದು ನಾನು ಹೇಳ್ತೀನಿ. ಈಗ ಕೌಮಾರಂ ಆಚರತೆ ಪ್ರಜ್ಞೋ ಧರ್ಮಂ ಭಾಗವತಂ ಇಹ ದುರ್ಲಭಂ ಮನುಷ್ಯಂ ಜನ್ಮಂ ತದ್ ಅಪ್ಯ ಅದುರ್ವಂ ಅರ್ಥಧಂ ಅಂತ ಹೇಳ್ತಿದ್ದಾರೆ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ, ಕೌಮಾರಂ 4-5 ವರ್ಷಗಳಿಂದನೇ ಮಕ್ಕಳಿಗೆ ಈ ಏನು ಮಾಡಬೇಕಂದ್ರೆ ಭಾಗವತ ಧರ್ಮನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಭಾಗವತ ಧರ್ಮನ ಅವ್ರಿಗೆ ಉಪದೇಶ ಮಾಡಬೇಕು ಅಂದರೆ ಚಿಕ್ಕದಾಗಿ ರಾಮಾಯಣ ಬಗ್ಗೆ ಸ್ಟೋರೀಸ್ ಹೇಳೋದು, ಅರ್ಜುನ ಬಗ್ಗೆ ಹೇಳೋದು, ನಾರದರ ಬಗ್ಗೆ ಹೇಳೋದು, ಮತ್ತು ದ್ರೌಪದಿ ಬಗ್ಗೆ ಹೇಳೋದು, ಪ್ರಹ್ಲಾದರ ಬಗ್ಗೆ ಹೇಳ್ತಾ ಇರೋದು. ಪ್ರಹ್ಲಾದರು ಯಾವ ಥರ ಅವರು ತೀವ್ರವಾಗಿದ್ದರು, ಭಗವಂತನ ಎಷ್ಟೇ ಕಷ್ಟ ಬರಲಿ ಅದನ್ನು ಸಹಿಸ್ಕೊಂಡು ನರಸಿಂಹನ ಸ್ಮರಣೆ ಮಾಡ್ತಾಯಿದ್ರು, ನಾರಾಯಣನ ಸ್ಮರಣೆ ಮಾಡ್ತಾಯಿದ್ರು. ಇದ್ರ ಬಗ್ಗೆ ನಾವು ಹೇಳ್ಕೊಂಡು ಬರ್ತಾ ಇರಬೇಕು. ಆಮೇಲೆ ನಿಮ್ಗೆ ಹೇಳಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಧರ್ಮ ಅಂತ ಇದೆ. ಅದರಲ್ಲಿ ಅದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಧರ್ಮ ಅಂದರೆ ಸ್ತ್ರೀ ಧರ್ಮ ಇದೆ, ಪುರುಷ ಧರ್ಮ ಇದೆ, ರಾಜಕೀಯ ಧರ್ಮ ಇದೆ, ಗೃಹಸ್ಥ ಧರ್ಮ ಇದೆ, ವಾನಪ್ರಸ್ಥ ಧರ್ಮ ಇದೆ, ಸನ್ಯಾಸಿ ಧರ್ಮ, ಬ್ರಹ್ಮಚಾರಿ ಧರ್ಮ, ಈ ಥರ ಬೇರೆ ಬೇರೆ ಬಗೆಯಾದ ಧರ್ಮಗಳಿದೆ. ಅದರಲ್ಲಿ ಉತ್ತಮವಾದ ಧರ್ಮ ಬಂದು ಭಾಗವತ್ ಧರ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇವರು ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ. 7ನೇ ಸ್ಕಂದಲ್ಲಿ ನೀವು ನೋಡ್ಬೋದು, ಇದು ರೆಫರೆನ್ಸು ಭಾಗವತಮಲ್ಲಿ. ಸೊ ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಈ ಒಂದು ಭಾಗವತ ಧರ್ಮ ಮತ್ತು ಭಗವತ್ ತತ್ವ ವಿಜ್ಞಾನ ಇದ್ರ ಬಗ್ಗೆ ನಾವು ಸ್ವಲ್ಪ ಹೇಳ್ಕೊಂಡೇ ಬಂದರೆ ಅವ್ರಿಗೆ ಚೆನ್ನಾಗಿ ಅವರು ಅರ್ಥ ಮಾಡ್ಕೊಳ್ಳೋಷ್ಟು ತುಂಬ ಸ್ಮಾರ್ಟಾಗಿ ಬುದ್ಧಿವಂತರಾಗಿ ಹೇಳ್ತಾರೆ. ಯಾಕೆ ಅಂದರೆ ಮಕ್ಕಳಿಗೆ ತುಂಬ ಗ್ರಾಸ್ಪಿಂಗ್ ಪವರ್ ಜಾಸ್ತಿ, ಅವ್ರ ನೇಚರೇ ಆ ಥರ ಇರುತ್ತೆ. ದ ರೀಸನ್ ಈಸ್ ಚಿಲ್ಡ್ರನ್ಸ್ ಡಸಂಟ್ ಹ್ಯಾವ್ ಸೋ ಮಚ್ ಸ್ಟ್ರೆಸ್ ಆ್ಯಂಡ್ ಪ್ರೆಷರ್ ಇನ್ ದರ್ ಹಾರ್ಟ್ ಆ್ಯಂಡ್ ಮೈಂಡ್. ಇಟ್ ವಿಲ್ ಆಲ್ವೇಸ್ ಬಿ ಬ್ಲ್ಯಾಂಕ್, ಬಟ್ one thing they don't have, they are not exposed to different types of complex situations which we are facing as a grihasthas, as a elderly persons. ಅದಕ್ಕೆ ಅವ್ರಿಗೇನಾಗುತ್ತೆ ಅಂದರೆ ಬ್ಲ್ಯಾಂಕ್ ಆಗಿರೋದ್ರಿಂದ ದೇ ಕ್ಯಾನ್ ಈಸಿಲಿ ಗ್ರಾಸ್ಪ್ ದ ಥಿಂಗ್ಸ್ even if it is very complicated also. ಅದರಿಂದ ಮಕ್ಕಳಿಗೆ ಆ ಸಮಯದಲ್ಲಿ ಹೇಳಿದ್ರೆ ಇಟ್ ವಿಲ್ ಗೆಟ್ ರಿಜಿಸ್ಟರ್ಡ್ ಇನ್ ದರ್ ಮೈಂಡ್ಸ್ ಆ್ಯಂಡ್ ಹಾರ್ಟ್ಸ್. ಅದಕ್ಕೆ ಹೇಳ್ತಾರೆ ಪ್ರಹ್ಲಾದ್ ಮಹಾರಾಜು ಉಪದೇಶ ಮಾಡ್ತಾರೆ, ನೀವು ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಈ ಭಗವತ್ ತತ್ವ ವಿಜ್ಞಾನದ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ತುಂಬ ವಿಶೇಷವಾದ ಒಂದು ಶ್ಲೋಕ, ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಅವರು ಕಣ್ಮುಂದನೇ ಎಲ್ಲ ನಡೀತಾ ಇದೆ, ಕೇಳ್ತಾ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾರಿಗೂ ಗೊತ್ತಾಗ್ತೋ
90% of the people that doesn't know about this particular hidden information which we are seeing every day and which we are hearing every day. ಅದು 2ನೇ ಸ್ಕಂದಲ್ಲಿ ಹೇಳ್ತಾರೆ. 2ನೇ ಸ್ಕಂದಲ್ಲಿ 3ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಹೇಳ್ತಾರೆ. ರೆಫರೆನ್ಸ್ ನಿಮಗೆ ಹೇಳ್ತಾ ಇದ್ದೀನಿ ಭಾಗವತದಲ್ಲಿ. ಆಹುರ್ ಅರತಿ ವೈ ಪುಂಸಂ ಉದಯಾನ್ ಅಷ್ಟಂ ಚ ಯನ್ ಆಸೋ ತಸ್ಯರ್ತೆ ಯತ್ ಕ್ಷಮೋನಿತ ಉತ್ತಮ ಶ್ಲೋಕ ವರ್ತಯ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ದಿ ಪರ್ಪೋರ್ಟ್ ಆಫ್ ದಿಸ್ ಶ್ಲೋಕ ಬೈ ಶ್ರೀಲ ಪ್ರಭುಪಾದ್ ಏನು ಹೇಳ್ತಾರೆ ಅಂದರೆ, ಆ್ಯಸ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಹ್ಯಾಪನ್ಸ್, ವಾಟ್ ಹ್ಯಾಪನ್ಸ್ 1 year, ಲೈಕ್ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, 365 days ಇಸ್ ಗಾನ್. ಎಲ್ಲರೂ ಏನು ಅನ್ಕೊಂಡ್ರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಅಂದರೆ ಇಟ್ ಈಸ್ ವೆರಿ ಆಸ್ಪೇಷಿಯಸ್, ವೆರಿ ಎಂಜಾಯಬಲ್, ವೆರಿ ಫನ್ನಿ, and it gives lot of contentment for us. So ಏನು ಹೇಳ್ತಾರೆ, ವಿತೌಟ್ discriminating the things we celebrate birthdays, but this particular shastra says that particular sloka says that as we celebrate every birthday, that means our life of 365 days have gone and now we are nearing to our ಡೆತ್ ಸೈಕಲ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸನ್ರೈಸು ಸನ್ಸೆಟ್ಟು ಆಗ್ತಾ ಏನಾಗುತ್ತೆ ಅಂದರೆ ಅವರ್ ಲೈಫ್ ಇಸ್ ಕೌಂಟೆಡ್ ಅಂತ ಅರ್ಥ. ಅವರ್ ಲಾಸ್ಟ್ ಡೇಸ್ ಆರ್ ಕೌಂಟೆಡ್, ವಿ ಆರ್ ಕೌಂಟಿಂಗ್ ಅವರ್ ಡೇಸ್ ಅಂತ ಅರ್ಥ. ಸೊ ಇದಕ್ಕೆ ಬೈ ಡಿಸ್ಕಷನ್ ಏನಾಗುತ್ತೆ ಅಂದರೆ ವಿ ಆರ್ ಬಿಕಮಿಂಗ್ ಓಲ್ಡ್ ಅಂತ ಅರ್ಥ. ವಿ ಆರ್ ಬಿಕಮಿಂಗ್ ಓಲ್ಡ್ ಆ್ಯಂಡ್ ಇಟ್ ಈಸ್ ಫಾಸ್ಟ್ ಅಪ್ರೋಚಿಂಗ್ ಅವರ್ ಡೆತ್ ಅಂತ ಹೇಳ್ತಾ ಇದ್ದಾರೆ. ಸೊ ಟೈಮ್ ಹೋಗ್ತಾ ಇರುತ್ತೆ. Time is actually acting on both on both sunset and sunrise. So in between what we have to do is very important. In between we have to cultivate our cult ಭಕ್ತಿ ಅನ್ನೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಹೆಂಗೆ ಅಂದರೆ ಎಕ್ಸಾಂಪಲ್, ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ವೆರಿ ಅಮೇಝಿಂಗ್ ಎಕ್ಸಾಂಪಲ್ ಗಿವನ್ ಬೈ ಶ್ರೀಲ ಪ್ರಭುಪಾದ್. ಎ rat in the cat's mouth is very dangerous. She is not feeling any safe or secure, but the same cat, if it keeps her kitten in their mouth, that kitten is very safe, because kitten is very safe because it is in the mouth of the rat. So she is all the secure and safe, whereas the rat in the mouth of a cat is very dangerous. So ಇದೇ ಥರ ನಮ್ಮ ಲೈಫು ಇದೇ ಥರ ಇರುತ್ತೆ. ಸೊ ದಿಸ್ ಎಕ್ಸಾಂಪಲ್ ಇಸ್ ಗಿವನ್. ಸೊ ಅದಕ್ಕೆ ನಾವು ಯಾವ ಥರ ಇರಬೇಕಂದ್ರೆ ಕಿಟನಿಂದ ಕ್ಯಾಟ್ಸ್ ಮೌತ್ ಥರ ಇರಬೇಕು ಅಂತ ಶ್ರೀಲ ಪ್ರಭುಪಾದ್ ಹೇಳ್ತಾರೆ. ಸೊ ಇದೆಲ್ಲ ನಾವು ಕಲ್ತ್ಕೋಬೇಕು, ಇದನ್ನೆಲ್ಲ ನಾವು ಪಡಿಬೇಕು. ಇದನ್ನು ಯಾರನ್ನ ನಾವು ಅಪ್ರೋಚ್ ಮಾಡಬೇಕು, ಹೂ ಈಸ್ ಎ ಪ್ರಾಪರ್ ಪರ್ಸನ್ ಫಾರ್ ದಿಸ್, ಹೂ ಈಸ್ ದ ಅಪ್ರಾಪ್ರಿಯೇಟ್ ಪರ್ಸನ್ ಫಾರ್ ಆಲ್ ದಿಸ್ ಕಲ್ಟಿವೇಷನ್, ಆ್ಯಂಡ್ ವೂಮ್ ವಿ ಶುಡ್ ಅಪ್ರೋಚ್, ಯಾರನ್ನ ನಾವು ಅಪ್ರೋಚ್ ಅಪ್ರೋಚ್ ಮಾಡಬೇಕಾಗಿರೋ ಒಂದು ಈ ಎಲ್ಲ ಕ್ವಾಲಿಟೀಸ್ ಇರೋ ಯಾರಿಗೆ ಗುಣಗಳಿದೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಆವಾಗ ನಮಗೆ ಗೊತ್ತಾಗುತ್ತೆ. ವಿ ನೀಡ್ ಒನ್ ಪರ್ಸನ್ ಹೂ ಈಸ್ ವೆಲ್ ವರ್ಸ್ಡ್ ಇನ್ ಶಾಸ್ತ್ರಾಸ್ ಆ್ಯಂಡ್ ಹೂ ಈಸ್ ಎಕ್ಸ್ಪರ್ಟೈಸ್ ಇನ್ ಆಲ್ ರಿವೀಲ್ಡ್ ಸ್ಕ್ರಿಪ್ಚರ್ಸ್. ಶಾಸ್ತ್ರದಲ್ಲಿ ನಿಪುಣರಾಗಿರಬೇಕು, ತುಂಬ ವಿವೇಕವಂತರಾಗಿರಬೇಕು ಆಧ್ಯಾತ್ಮಿಕ ಒಂದು ಚಿಂತನೆಯಲ್ಲಿ. ಮತ್ತು ಅವ್ರಿಗೆ ಯಾವುದೇ ಒಂದು ತತ್ವದಲ್ಲಿ ಯಾರೇ ಒಂದು ಕೋಣದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿದ್ರೇನೋ ಅವ್ರು ಉತ್ತರ ಕೊಡೋದಷ್ಟು ಚಾತುರ್ಯ ಅವ್ರಿಗೆ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ವಿ ನೀಡ್ ಎ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತಾರೆ ಅಂದರೆ ಪ್ರಾಮಾಣಿಕ ಗುರು ನಮಗೆ ಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಗುರು ಇಲ್ಲಾಂದರೆ ಯಾವುದೇ ಒಂದು ವಿದ್ಯೆನ ನಾವು ಕಲ್ತ್ಕೊಳ್ಳೋಕ್ಕಾಗಲ್ಲ. ನಿಮಗೆ ನಮ್ಮೆಲ್ರಿಗೂ ಗೊತ್ತು, ನಾವು ನೋಡಿದ್ದೀರಿ, ನಾವು ಅನುಭವಿಸಿದ್ದೀರಿ ನಮ್ಮ ಜೀವನದಲ್ಲಿ. ಹೇಗೆ ಅಂದರೆ ಈಗ ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಗೆ ಯಾರು ಹೇಳ್ತಾರೆ ಅಂದರೆ ತಾಯಿ ತಂದೆ ಹೇಳ್ತಾರೆ, ಈ ಥರ ನೀನು ಪಾಠಶಾಲೆಗೆ ಹೋಗಬೇಕು, ಶಾಲೆಗೆ ಹೋಗಬೇಕು, ಶಾಲೆಗಳಲ್ಲಿ ವಿದ್ಯೆ ಕಲ್ತ್ಕೋಬೇಕು ಅಂತ ಹೇಳೋದು ಫಸ್ಟು ಅವರೇ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ವರ್ತಮಾನ ಪ್ರದರ್ಶಕ ಗುರು ಅಂತ ಹೇಳ್ತಾರೆ. 3 ವಿಧವಾದ ಗುರು ಇದ್ದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ವರ್ತಮಾನ ಪ್ರದರ್ಶಕ ಗುರು ಮೀನ್ಸ್ ಒನ್ ಹೂ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಅಂದರೆ ಶಾಲೆಗೆ ಹೋಗೋದಲ್ಲ, ಎಕ್ಸಾಂಪಲ್ ಅದು ನಾನು ಕೊಟ್ಟಿದ್ದೀನಿ. ಆ ಇನ್ಫಾರ್ಮೇಷನ್ ಅಬೌಟ್ ದಿ ಸ್ಪಿರಿಚುವಲ್ ಲೈಫ್, ಆ ಆಧ್ಯಾತ್ಮಿಕವಾದ ಒಂದು ಜೀವನನ ನಾವು ಗ್ರಹಿಸಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಇನ್ಫಾರ್ಮೇಷನ್ ಬೇಕು. ಈಗ
IIT ವೆರಿ ಫೇಮಸ್ ಇನ್ಸ್ಟಿಟ್ಯೂಟ್, ನಮಗೆಲ್ರಿಗೂ ಗೊತ್ತು. IIM ಈಸ್ ವೆರಿ ಫೇಮಸ್ ಇನ್ಸ್ಟಿಟ್ಯೂಟ್. IIS ಈಸ್ ವೆರಿ ಫೇಮಸ್ ಇನ್ಸ್ಟಿಟ್ಯೂಟ್ ಆ್ಯಸ್ ಪರ್ ಎಸ್ ಅವರ್ ಇಂಡಿಯನ್ ಪಾರ್ಟ್ ಈಸ್ ಕನ್ಸರ್ನ್ಡ್. ಇದೇ ಥರ ಅದನ್ನ ಬಗ್ಗೆ ನಮ್ಗೆ ಹೇಳಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಯಾರಾದರೂ ಹೇಳ್ತಾರೆ, ಇಲ್ಲ ನಮ್ಮ ಎಲ್ಡರ್ಸು ಯಾರಾದರೂ ಹೇಳ್ತಾರೆ ನಮಗೆ, ಈ ಥರ ಈ ಇನ್ಸ್ಟಿಟ್ಯೂಟಲ್ಲಿ ನೀನು ಪ್ರಯತ್ನ ಪಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಈಸ್ ಕಾಲ್ಡ್ ಹೂ ಗಿವ್ಸ್ ಅನ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಆರ್ ಪರ್ಟಿಕ್ಯುಲರ್ ಫೀಲ್ಡ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರಲ್ಲ, ಅವ್ರನ್ನ ವರ್ತಮಾನ ಪ್ರದರ್ಶಕ ಗುರು ಅಂತ ಹೇಳ್ತಾರೆ. ಸೊ ಹೀಸ್ ಡ್ಯೂಟಿ ಈಸ್ ಓನ್ಲಿ ಟು ಇಂಟ್ರಡ್ಯೂಸ್ ಅವರ್ ಸೆಲ್ಫ್ ಇನ್ ಟು ದಿಸ್ ಸ್ಪಿರಿಚುವಲ್ ವರ್ಲ್ಡ್. ಅದಾದಮೇಲೆ ನೆಕ್ಸ್ಟು ನಮ್ಗೆ ಏನಾಗ್ತಾರೆ ಅಂತ, ನೀವು ಇಂಥವ್ರನ್ನ ಅಪ್ರೋಚ್ ಮಾಡಿರಿ, ಇವ್ರನ್ನ ನೀವು ಸಂಪರ್ಕ ಮಾಡಿ ಅಂತ ಹೇಳ್ತಾರೆ. ಸೊ ಯಾರನ್ನ ಸಂಪರ್ಕ ಮಾಡೋ ಅಂತ ಹೇಳಿದ್ರೆ, ಹೀ ಶೋಸ್ ಅವರ್ ಶಿಕ್ಷಾ ಗುರು. ಸೊ ಒನ್ ಈಸ್ ವರ್ತಮಾನ ಪ್ರದರ್ಶಕ ಗುರು, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಶಿಕ್ಷಾ ಗುರು, ಆ್ಯಂಡ್ ಥರ್ಡ್ ಒನ್ ಈಸ್ ದೀಕ್ಷಾ ಗುರು. ಸೊ ಲೈಕ್ ದಿಸ್ 3 types of gurus are there in our spiritual life. Even material life also we need a guru. Even ಇವಾಗ ನಾವು ಕಾರ್ ಡ್ರೈವ್ ಮಾಡಬೇಕು ಅಂದರೆ ವಿ ಗೋ ಟು ಇದು ಸ್ಕೂಲ್ಗೆ ಹೋಗ್ತೀರಿ, ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತೀರಿ, ಅಲ್ಲಿ ವಿ ನೀಡ್ ಒಂದು ಪರ್ಟಿಕ್ಯುಲರ್ ಮೆಟೀರಿಯಲ್ ಗುರು ಅವರು. ಸೊ ನಮಗೆ ಹೇಳ್ಕೊಡ್ತಾರೆ. ಸೊ ಅದಕ್ಕೆ ಗುರು ಇದು ತೆಲುಗುನಲ್ಲಿ ಹೇಳ್ತಾರೆ, ಗುರು ಲೇನಿ ವಿದ್ಯಾ ಗುಡ್ಡಿ ವಿದ್ಯಾ ಅಂತ ಹೇಳ್ತಾರೆ. ಸೊ ಈ ಗುರು ಈಸ್ ನಾಟ್ ದೇರ್, ದಟ್ ಈಸ್ ಅ ಬ್ಲೈಂಡ್ ಆರ್ಟ್ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಮಗೆ ಪ್ರತಿ ಒಂದು ಫೀಲ್ಡಲ್ಲಿ ನಮಗೆ ಗುರು ಬೇಕಾಗುತ್ತೆ. ಆದರೆ ಇನ್ ಮಾಡರ್ನ್ ಎಜುಕೇಷನ್, ಇನ್ ಮಾಡರ್ನ್ ವರ್ಲ್ಡ್ ಏನಾಗುತ್ತೆ ಅಂದರೆ, ಫಾರ್ ಎವ್ರಿಥಿಂಗ್ ದೇ ಹ್ಯಾವ್ ಎ ಗುರು. ಫಾರ್ ಎವ್ರಿಥಿಂಗ್ ದೇ ವಿಲ್ ಹ್ಯಾವ್ ಎ ವೆರಿ ಕಂಫರ್ಟಬಲ್ guru. But as when it comes to the part of spiritual consciousness or the bhakti yoga, they had follow their own whimsical type of path. So they speculate themselves. So ಅವ್ರೇನು ಮಾಡ್ತಾರೆ, ಅವರು ವ್ಯೂಹಾತ್ಮಕವಾಗಿ ಏನು ಮಾಡ್ತಾರೆ ಅಂದರೆ, ಅದು ಕಲ್ಪನಾ ಮಾಡಿ ಯಾರನ್ನೋ ಒಬ್ಬರನ್ನ ಗುರುವಾಗಿ ಸ್ವೀಕಾರ ಮಾಡ್ಕೊತಾರಲ್ವ, ಅದರಿಂದ ಏನಾಗುತ್ತೆ ಅಂದರೆ, it is compared that when the tongue of a snake touches the milk, it becomes a poison. So similarly our life also will become poisonous when it is exposed, or when it is approached to the so-called gurus. It is called so-called gurus. Swindlers ಅಂತ ಹೇಳ್ತಾರೆ, swindlers. ಸೊ ಅಂಥವ್ರ ಹತ್ರ ನಾವು ಸಂಪರ್ಕ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ಹಾವು ಸ್ಪರ್ಶ ಮಾಡಿದ್ರೆ ಹಾಲನ್ನ ಏನಾಗುತ್ತೆ ಅಂದರೆ ವಿಷ ಆಗಿಬಿಡುತ್ತೆ, ಆ ಥರ ಆಗಿಬಿಡುತ್ತೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ವಿ ನೀಡ್ ಟು ಅಪ್ರೋಚ್ ಎ ಪ್ರಾಪರ್ ಬೋನಫೈಡ್ ಗುರು ಅಂತ ಹೇಳ್ತಾರೆ. ಇದಕ್ಕೆ ಇದು ನನ್ನಿಂದ ವ್ಯೂಹ ಮಾಡ್ಕೊಂಡು ನಾನು ಹೇಳ್ತಾ ಇಲ್ಲ. ನೀವು ರೆಫರೆನ್ಸ್ಗೆ ಭಗವದ್ಗೀತಾ 4ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಲ್ಲಿ ನೀವು ನೋಡ್ಬೋದು. ಅದರಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದು ಸಕಾಲನೇಹ ಮಹತ ಯೋಗನಸ್ಥ ಪರಂತಪಃ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಆಧ್ಯಾತ್ಮಿಕವಾದ ಚಿಂತನೆನ ನೀವು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ವಿ ನೀಡ್ ಎ ಗುರು ಅಂತ ಹೇಳ್ತಾರೆ. ವಿ ನೀಡ್ ಎ ಬೋನಫೈಡ್ ಗುರು ಅಂತ ಹೇಳ್ತಾರೆ, ನಾಟ್ ಎ ಸೋಕಾಲ್ಡ್ ಗುರು. ಸೋಕಾಲ್ಡ್ ಅಂದರೆ ಹೆಸರಿಗೆ ಮಾತ್ರ ಗುರು ಆಗಿರ್ತಾರೆ. ಹೀಗೆಲ್ಲೋ ಹೋಗ್ತಾ ಇರ್ತಾರೆ, ಏನೋ ಅವನಿಗೆ ಅನುಭವ ಆಗುತ್ತೆ, ಆ ಅನುಭವದಲ್ಲಿ ಏನೋ ಅವನೇ ಒಂದು ಉಲ್ಲೇಖನ ಕೊಡ್ತಾನೆ. ಆ ಉಲ್ಲೇಖನಿಗೆ ಹೇಳ್ಬಿಟ್ಟು, ಓ ನನಗೆ ಈ ಸಿದ್ಧಾಂತ ಗೊತ್ತು ಅಂತ ಹೇಳಿ ಮಾಡ್ತಾನೆ. ಅವನೊಂದು ಆಶ್ರಮ ಓಪನ್ ಮಾಡ್ತಾನೆ. ಅವನು ಕೆಲವು ದುಡ್ಡು ಕೊಟ್ಟು ಕೆಲವು ಫಾಲೋವರ್ಸ್ ನಿಲ್ಕೊಂಡು ಸೊಸೈಟಿನ ಮಿಸ್ಗೈಡ್ ಮಾಡೋದಕ್ಕೆ ಏನು ಮಾಡ್ತಾನೆ, ದುಡ್ಡು ಸಂಪಾದಿಸೋದಕ್ಕೆ ಅಥವಾ ಪೂಜಾ ಪ್ರತಿಷ್ಠೆನ ಪಡ್ಕೊಳ್ಳೋದಕ್ಕೆ ಏನು ಮಾಡ್ತಾನೆ, ಅವನೊಂದು ಆಶ್ರಮ ಮಾಡಿಕೊಂಡು ಅವನೊಂದು ಗುರು ಥರ ಚಲಾವಣೆ ಆಗ್ತಾ ಇರ್ತಾನೆ ಸಮಾಜದಲ್ಲಿ. ಸೊ ಇಂಥ ಗುರುಗಳನ್ನ ನಾವು ಅಪ್ರೋಚ್ ಮಾಡೋದಕ್ಕೆ ಮುಂದೆ ನಾವೇನು ಮಾಡಬೇಕು ಅಂದರೆ, we should think twice, we should think in a different angles. So this ನಾವು ಆ ಗುರುನ ಅವನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಮುಂದೆ ಇವನು ಶಾಸ್ತ್ರದಲ್ಲಿ ನಿಪುಣನಾಗಿದ್ದಾನ, ಮತ್ತು ಇವನ ಪ್ರೆಸೆಂಟೇಷನ್ಸಲ್ಲಿ, ಇವನ ವ್ಯಾಖ್ಯಾನದಲ್ಲಿ ಏನಾದರೂ ಭೌತಿಕವಾದ ಇದು ಟಾಪಿಕ್ಸ್ ಏನಾದರೂ ಬರ್ತಾ ಇದೆಯಾ, ಇಲ್ಲ ಇವನ ಹಿಡನ್ ಅಜೆಂಡಾ ಏನಾದರೂ ಇದೆಯಾ, ಇವನ ಹೃದಯದಲ್ಲಿ ಬೇರೆ ಏನಾದರೂ ಏನೇಳೋದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಟರಿ ಟಾಪಿಕ್ಸ್ ಏನಾದರೂ ಇದೆಯಾ, ಅವನ್ನ ಸಂತೋಷ ಪಡ್ಕೊಳ್ಳೋದಕ್ಕೋ ಅಥವಾ ಅವನ ಒಂದು ಬಾಡಿಲಿ ನೀಡ್ಸ್ನ ಶಾರೀರಿಕವಾಗಿ ಬೇಕಾಗಿರೋ ಅವಸರಗಳನ್ನೇನಾದರೂ ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಇವನು ಗುರುವಾಗಿ ಚಲಾವಣೆ ಆಗ್ತಾ ಇದ್ದಾನ, ಇದನ್ನೆಲ್ಲ ನೋಡಬೇಕಾಗಿ ಬರುತ್ತೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಆಚಾರ್ಯಸು, ಆಲ್ವೇಸ್ ಅಪ್ರೋಚ್ ಗುರು ಸಾಧು ಶಾಸ್ತ್ರ ಅಂತ ಹೇಳ್ತಾರೆ. ಇವ್ರ ಮೂವರನ್ನ ಟ್ರಯಾಂಗಲ್, ಇವ್ರ ಮೂವರನ್ನ ನಾವು ಅಪ್ರೋಚ್ ಮಾಡಬೇಕು ಅಂತಾರೆ.
ಶಾಸ್ತ್ರಗಳು ಬಂದು ನಮಗೆ ತಾಯಿ ಥರ ಅಂತ ಹೇಳ್ತಾರೆ. ಬಿಕಾಸ್ ಆ್ಯಸ್ ಸೂನ್ ಆಸ್ ವಿ ಗಿವ್ ಎ ಬರ್ತ್ ಟು baby doesn't know who is the mother and who is the father. So it is the mother who shows her that he is your father. So a child cannot go to the market or child cannot approach any other person to search for a father. So she or he know, for them there is no necessity for them, because the mother herself shows that he is your father. Then spontaneously the baby accepts that particular person as a father. So ಆ ಥರ ದಿಸ್ ಶಾಸ್ತ್ರ ಈಸ್ ಕಂಪೇರ್ಡ್ ಟು ಮದರ್. ಸೊ ನಮಗೆ ಈ ಶಾಸ್ತ್ರಗಳು ಬಂದು ತಾಯಿ ಥರ. ಸೊ ನಮಗೆ ಶಾಸ್ತ್ರ ಹೇಳುತ್ತೆ ಈ ಥರ ನೀನು ಅಪ್ರೋಚ್ ಮಾಡಬೇಕು, ಈ ಥರ ನೀನು ನಡ್ಕೊಳ್ಬೇಕು, ಈ ಥರ ನಿನ್ನ ಆಧ್ಯಾತ್ಮಿಕ ಜೀವನನ ಈ ಥರ ನೀನು ಸಮಸ್ಯೆಗಳಿಗೆ ಬಗೆಹರಿಸೋದಕ್ಕೆ ಈ ಶಾಸ್ತ್ರಗಳನ್ನ ನೀನು ಓದಬೇಕು, ಗೀತಾ ಭಾಗವತಮ್ ಅಂತ ಶಾಸ್ತ್ರಗಳನ್ನ ನೀನು ಓದಬೇಕು. ಸೊ ಇದು ಶಾಸ್ತ್ರಗಳು ಓದಬೇಕು ಅಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಎನಿ ಕ್ವಾಲಿಫಿಕೇಷನ್ ಫಾರ್ ದಿಸ್ ಆ್ಯಸ್ ಫಾರ್ ಅಸ್ ದಿ ಪ್ರೀವಿಯಸ್ ಆಚಾರ್ಯಸ್ ಆರ್ ಕನ್ಸರ್ನ್ಡ್. ಸಿನ್ಸ್ ವಿ ಆರ್ ಟೂ ಮಚ್ engrossed or absorbed with materialistic life, we are exposed to different types of complications and different types of abominable conditions in the material life, and we have a lot of material education also with us. Keeping this material education, we may be philosophically, economically, politically, scientifically, in different aspects and in different departments we may be well versed or we may be well educated, but keeping these things as base, we cannot understand the shastras, because shastras are ಅಪೌರುಷಯ ಅಂತ ಹೇಳ್ತಾರೆ. ಶಾಸ್ತ್ರಾಸ್ ಅಂದರೆ ಯಾವುದೇ ಒಂದು ಕೋಣದಲ್ಲಿ ನಾವು ಭೌತಿಕವಾದ ಒಂದು ವಿದ್ಯಾಭ್ಯಾಸನ ಇಟ್ಕೊಂಡು ಶಾಸ್ತ್ರಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ವಿ ನೀಡ್ ಎ ಪ್ರಾಪರ್ ಬೋನಫೈಡ್ ಗುರು ಅಂತ ಹೇಳ್ತಾರೆ. ಪ್ರಾಮಾಣಿಕವಾದ ಗುರು ನಮಗೆ ಇದ್ರೇ ನಾವು ಈ ಶಾಸ್ತ್ರಗಳನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಒಂದು ಇದು ಬರುತ್ತೆ, ನಮಗೆ ಗ್ರಹಿಸೋಷ್ಟು ಒಂದು ಚಮತ್ಕಾರ ನಮಗೆ ಬರುತ್ತೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ನಾವು ಗುರುನ ಅಕ್ಸೆಪ್ಟ್ ಮಾಡ್ಕೊಬೇಕು. ಅದಕ್ಕೆ ಶಿಕ್ಷಾ ಗುರು ನಮಗೆ ಬೇಕಾಗುತ್ತೆ. ವರ್ತಮಾನ ಪ್ರದರ್ಶಕ ಗುರುವನ್ನು ನಮ್ಮ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಶಿಕ್ಷಾ ಗುರು ಏನು ಮಾಡ್ತಾರೆ, ಈಸ್ ಓನ್ಲಿ ಇನ್ಸ್ಟ್ರಕ್ಟಿಂಗ್ ಗುರು ಅಂತ ಹೇಳ್ತಾರೆ. ಅವರು ನಮಗೆ ಉಪದೇಶಗಳನ್ನ ಕೊಡ್ತಾ ಇರ್ತಾರೆ. ಈ ಥರ ನಾವು ಶಾಸ್ತ್ರಗಳನ್ನ ಕಲ್ತ್ಕೋಬೇಕು, ಈ ಥರ ಶಾಸ್ತ್ರಗಳನ್ನ ನಾವು ಅರ್ಥ ಮಾಡ್ಕೊಬೇಕು, ಅಧ್ಯಯನ ಮಾಡಬೇಕು ಅಂತ ಅವರು ಓನ್ಲಿ ಈ ಗಿವ್ಸ್ ಇನ್ಸ್ಟ್ರಕ್ಷನ್ಸ್. ಬಟ್ ದೀಕ್ಷಾ ಗುರುಗೆ ಶಿಕ್ಷಾ ಗುರುಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಶಿಕ್ಷಾ ಗುರು ಬಂದು ಶಿಕ್ಷಣೆ ಕೊಡ್ತಾರೆ ನಮಗೆ. ದೀಕ್ಷಾ ಗುರು ಬಂದು ಏನು ಮಾಡ್ತಾರೆ ಅಂದರೆ ಅವರು ಹಿ ಅಕ್ಸೆಪ್ಟ್ಸ್ ಆ್ಯಸ್ ಎ ಡಿಸೈಪಲ್. ನಮ್ಮನ್ನು ಡಿಸೈಪಲ್ ಶಿಷ್ಯನ ಥರ ನಾವು ಸ್ವೀಕಾರ ಮಾಡ್ಕೊತಾರೆ. ಅದೇ ಥರ ಶಿಷ್ಯ ಬಂದು ಗುರುನ ಒಂದು ಆಧ್ಯಾತ್ಮಿಕ ಗುರುವಾಗಿ ಅವ್ರನ್ನ ಸ್ವೀಕಾರ ಮಾಡ್ಕೊತಾರೆ. ಆ ದೀಕ್ಷಾ ಗುರು ಏನು ಮಾಡ್ತಾರೆ ಅಂದರೆ, ಮುಖ್ಯವಾಗಿ ನಾವು ಯಾವುದೇ ಒಂದು ಪಾಪಕಾರಿಗಳು ಮಾಡಿರೋದು, ಕರ್ಮಗಳು ಮಾಡಿರೋದು, ಅದು ಅಕರ್ಮ ಮಾಡಿರೋದು, ಅದು ವಿಕರ್ಮ ಮಾಡಿರೋದು, ಇದನ್ನೆಲ್ಲ ಅವ್ರೇನು ಮಾಡ್ತಾರೆ, ಹಿ ಟೇಕ್ಸ್ ಆಫ್ ಫ್ರಮ್ ಅಸ್ ಆ್ಯಂಡ್ ಹಿ ರಿಲೀವ್ಸ್ ಅಸ್ ಫ್ರಮ್ ದಿಸ್ ಮೆಟೀರಿಯಲ್ ವರ್ಲ್ಡ್ and he promotes us from this material world to the spiritual world, where there is it is free from birth, death, old age, and disease, and also it is free from all the kleshas, adhyatmik, adibhautik, adidaivic. ಈ ಕ್ಲೇಶಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ತದೆ ಆ ಆಧ್ಯಾತ್ಮಿಕವಾದ ಒಂದು ಲೋಕದಲ್ಲಿ. ಇದಕ್ಕೆ ಹೋಗೋದಕ್ಕೆ ಏನೇನೆಲ್ಲ ಮಾಡಬೇಕೋ ಅದನ್ನು ನಮಗೆ ದಾರಿ ತೋರಿಸೋದು ಯಾರು ಅಂದರೆ ಶಿಕ್ಷಾ ಗುರು ಇನ್ಸ್ಟ್ರಕ್ಟ್ ಮಾಡ್ತಾರೆ. ದೀಕ್ಷಾ ಗುರು ಏನು ಮಾಡ್ತಾರೆ, ನಮ್ಮ ಒಂದು ಕರ್ಮದ ಚೀಲದನ್ನು ಅವ್ರು ತೊಗೊಂಡ್ಬಿಡ್ತಾರೆ. ಇನ್ನು ಮುಂದೆ ಕರ್ಮ ಯಾವುದು ಮಾಡಬಾರ್ದು ಅನ್ನೋ ಥರ ಅವ್ರು ನಮಗೆ ಇನ್ಸ್ಟ್ರಕ್ಷನ್ಸು ಕೊಡ್ತಾ ಇರ್ತಾರೆ. ಅದನ್ನು ಶಿಕ್ಷಾ ಗುರು ನಮ್ಮನ್ನು ಗೈಡ್ ಮಾಡ್ತಾರೆ. ಯಾವ ಥರ ದೀಕ್ಷಾ ಗುರುಂದ ಏನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನೆಲ್ಲ ಶಿಕ್ಷಣೆ ಬಂದು ಯಾರು ಕೊಡ್ತಾರೆ ಅಂದರೆ ಶಿಕ್ಷಾ ಗುರು ಕೊಡ್ತಾರೆ. ಸೊ ಶಿಕ್ಷಾ ಗುರು ದೀಕ್ಷಾ ಗುರುಗೆ ಇದು ವ್ಯತ್ಯಾಸ ಇರೋದು. ಬಟ್ ಶಿಕ್ಷಾ ಗುರು ಬಂದು ಹಿ ಕ್ಯಾನ್ ಬಿಕಮ್ ಎ ದೀಕ್ಷಾ ಗುರು ಇನ್ ದಿ ಫ್ಯೂಚರ್ if he is qualified enough and if he is well versed in the revealed scriptures. ಸೊ ಅದು ಈ ಶಿಕ್ಷಾ ಗುರು ದೀಕ್ಷಾ ಗುರುನು ಹಾಕ್ತಾರೆ, ತುಂಬ ಜನ ಹಾಕ್ತಾರೆ. ಅದಕ್ಕೆ ಶಿಕ್ಷಾ ಗುರುಗೆ ಅದು ತಕ್ಕಂತೆ ಅದಕ್ಕೆ ಏನು ಬೇಕಂದರೆ ಆ ಒಂದು ಕ್ವಾಲಿಫಿಕೇಷನ್ಸ್ ಇದ್ರೇ ಅವರು ದೀಕ್ಷಾ ಗುರು ಹಾಕ್ತಾರೆ. ಅದೇ ಥರ ಶಿಕ್ಷಾ ಗುರು ಆಗಬೇಕಾದ್ರೂ ಆ ಥರ ಎಲ್ಲ ಕ್ವಾಲಿಫಿಕೇಷನ್ಸ್ ಇರಬೇಕು. ಬಟ್ ದೀಕ್ಷಾ ಗುರು ಈಸ್ ಸಪೋಸ್ ಟು ಬಿ
ಈಸ್ ಸಪೋಸ್ ಟು ಬಿ ವೆಲ್ ಬಸ್ಡ್ ಇನ್ ಎನಿ ಪಾರ್ಟ್ ಆಫ್ ದಿ ಶಾಸ್ತ್ರಾಸ್. ಅವರು ಬೇರೆ ಒಂದು ಅನಾಥರೈಸ್ಡ್ ಸ್ಕ್ರಿಪ್ಚರ್ಸಲ್ಲಿ ಕೂಡ ಅವರು ತಿಳ್ಕೊಂಡಿರ್ಬೇಕು. ಯಾಕಂದರೆ ಈಗ ಅನಾಥರೈಸ್ಡ್ ಪರ್ಸನ್ಸ್ ಬರ್ತಾರೆ ಫ್ರಮ್ ದಿ ಇಂಪ್ರಾಪರ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ತೊಗೊಂಡು ಬರ್ತಾರೆ. ಆ ಸಂದೇಶಗಳು ತೊಗೊಂಡು ಬರುವಾಗ ನೀನು ಹೇಳೋ ಶಾಸ್ತ್ರ ಇದು ತಪ್ಪು ಅಂತ ಹೇಳೋದಕ್ಕೆ ನಮಗೆ ಗೊತ್ತಾಗಬೇಕು. ಸೊ ಯಾಕಂದರೆ ಇದು ಡೂಸ್ ಆ್ಯಂಡ್ ಡೂ ನಾಟ್ಸ್ ಎರಡೂ ನಮಗೆ ಕಲ್ತ್ಕೊಂಡ್ರೆ ಅವ್ರನ್ನ ನಾವು ತಪ್ಪು ಅಂತ ಹೇಳ್ಬೋದು, ಇಲ್ಲ ಸರಿ ಅಂತ ಹೇಳ್ಬೋದು. ಅದಕ್ಕೆ ದೀಕ್ಷಾಗುರು ಅವರು ಮುಖ್ಯವಾಗಿ ದೀಕ್ಷಾಗುರು ಯಾವ ಥರ ಅವ್ರ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿದ್ರೆ, ಈ ಶುಡ್ ಕಮ್ ಫ್ರಮ್ ಡಿಸಿಪ್ಲಿಕ್ ಸಕ್ಸೆಷನ್. ಗುರು ಪರಂಪರೆಯಿಂದ ಅವ್ರು ಬಂದಿರಬೇಕು. ಪ್ರಾಮಾಣಿಕವಾದ ಗುರು ಶಿಷ್ಯ ಪರಂಪರೆ ಇದೆಯಲ್ಲ. ಈಗ ಕೃಷ್ಣ ಇದ್ದಾರೆ, ಕೃಷ್ಣ ಬಂದು ಯಾರಿಗೆ ಉಪದೇಶ ಮಾಡ್ತಾರೆ ಅಂದರೆ ಬ್ರಹ್ಮಗೆ ಉಪದೇಶ ಮಾಡ್ತಾರೆ. ಸೊ ಬ್ರಹ್ಮ ಯಾರಿಗೆ ಉಪದೇಶ ಮಾಡ್ತಾರೆ ಅಂದರೆ ನಾರದ ಮುನಿಗೆ ಉಪದೇಶ ಮಾಡ್ತಾರೆ. ನಾರದ ಮುನಿ ಯಾರಿಗೆ ಉಪದೇಶ ಮಾಡ್ತಾರೆ ಅಂದರೆ ವ್ಯಾಸದೇವರಿಗೆ ಉಪದೇಶ ಮಾಡ್ತಾರೆ. ವ್ಯಾಸದೇವರು ಯಾರಿಗೆ ಉಪದೇಶ ಮಾಡ್ತಾರೆ ಅಂದರೆ ಪದ್ಮನಾಭ ಮಹಾರಾಜ್ಗೆ ಅವರು ಉಪದೇಶ ಮಾಡ್ತಾರೆ. ಈ ಥರ ಈ ಒಂದು ಆತ್ಮತತ್ವಜ್ಞಾನವನ್ನು ಗುರುವಿಂದ ಶಿಷ್ಯರಿಗೆ ಮತ್ತು ಅವ್ರ ಶಿಷ್ಯರಿಗೆ ಮತ್ತು ಅವ್ರ ಶಿಷ್ಯರಿಗೆ ಅವ್ರ ಶಿಷ್ಯರಿಗೆ ಈ ಥರ ಚೈನ್ ಆಫ್ ಡಿಸಿಪ್ಲಿಕ್ ಸಕ್ಸೆಷನ್ ಅಂತ ಹೇಳ್ತಾರೆ. ಆ ಸರ್ಪಣಿ ಥರ ಇರುತ್ತೆ ಅದು, ಆ ಚೈನಲ್ಲಿ ಅದು ಬರ್ತಾ ಇರಬೇಕು. ಯಾಕೆ ಆ ಥರ ಬರಬೇಕು ಅಂದರೆ ಆ್ಯಸ್ ಇಟ್ ಈಸ್ ಆಗಿ ಅದು ಬರಬೇಕು, ಯಥಾರೂಪವಾಗಿ ಅವ್ರು ಹೇಳಬೇಕು. ಅದರಲ್ಲಿ ಯಾವುದೇ ಥರವಾದ ಸ್ಪೆಕ್ಯುಲೇಷನ್ಸು, ಅಡಿಷನ್ಸು, ಡೆಲಿಷನ್ಸು ಇರಬಾರ್ದು ಅಂತ ಹೇಳಿ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಕನ್ನಡದಲ್ಲಿ ಯಥಾರೂಪ. ಅದಕ್ಕೆ ನಮ್ಮ ಭಗವದ್ಗೀತೆಯಲ್ಲಿ ನೀವು ನೋಡ್ಬೋದು ಯಥಾರೂಪ ಅಂತ ಹೇಳ್ತಾರೆ. ಸೊ ಕೃಷ್ಣ ಏನು ಇನ್ಸ್ಟ್ರಕ್ಷನ್ಸು ನಾರದ ಮುನಿಗೆ ಕೊಟ್ಟಿದ್ದಾರೋ ಅದು ಯಥಾರೂಪವಾಗಿ ಅವರು ಯಾವುದೇ ಒಂದು ಊಹಾತ್ಮಕವಾದ ಉಲ್ಲೇಖನವನ್ನು ಕೊಡುವುದಿಲ್ಲ ಮತ್ತು ಯಾವುದೂ ಒಂದು ಅವರು ಸೇರಿಸೋದು ಇಲ್ಲ, ಆ್ಯಡ್ ಮಾಡೋದು ಇಲ್ಲ. ಆ ಥರ ಆ್ಯಸ್ ಇಟ್ ಈಸ್ ಆಗಿ ಇರೋ ಗುರುನ ನಾವು ಏನು ಮಾಡಬೇಕು ಅಂದರೆ ಆಯ್ಕೆ ಮಾಡ್ಕೋಬೇಕು, ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಂಥ ಗುರುವಿಂದ ನಾವು ಶಿಕ್ಷಣೆ ಪಡೆದ್ರೆ ಅಥವಾ ದೀಕ್ಷೆ ತಗೊಂಡ್ರೆ ನಮ್ಮ ಒಂದು ಆಧ್ಯಾತ್ಮಿಕ ಜೀವನ ಇದು ಜಯವಂತವಾಗಿರುತ್ತೆ. ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಗುರು ಬಂದು ಇವರು ಒಂಥರ ಬ್ರಿಡ್ಜ್ ಥರ, ಇವರು ಒಂದು ಸೇತುವೆ ಥರ ಗುರುಗೆ ಮತ್ತು ಇದು ಭಕ್ತರಿಗೆ ಮತ್ತು ಭಗವಂತನಿಗೆ ಮಧ್ಯದಲ್ಲಿ. ಯಾಕಂದರೆ ಶಿಷ್ಯ ಅನ್ನೋನು ಭಕ್ತ ಅನ್ನೋನು ಹಿ ಕೆನಾಟ್ ಡೈರೆಕ್ಟ್ಲಿ ಅಪ್ರೋಚ್ ಕೃಷ್ಣ because we don't have that eligibility, we are not so qualified and we are not so elevated also. ಸೊ ನಮಗೆ ಅಷ್ಟು ಅತ್ಯುನ್ನತ ಅದು ಉತ್ತಮವಾದ ಒಂದು ಗುಣಗಳು ನಮ್ಮ ಹತ್ರ ಇಲ್ಲ, ಉತ್ತಮವಾದ ಪವಿತ್ರತೆಯೂ ನಮ್ಮ ಹತ್ರ ಇಲ್ಲ. ಅದಕ್ಕೆ ಥ್ರೂ ಗುರುನ ನಾವು ಅಪ್ರೋಚ್ ಮಾಡಿಕೊಂಡು ಗುರು ನಮ್ಮನ್ನು ಏನು ಮಾಡ್ತಾರೆ, ಕೃಷ್ಣ ಹತ್ರ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಒಂದು ಶಿಕ್ಷಣನೂ ನಮಗೂ ಕೊಡ್ತಾರೆ, ದಾರಿನೂ ತೋರಿಸ್ತಾರೆ. ಹಾಗೆ ದೀಕ್ಷಕರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಇಲ್ಲಿ ನಾನು ಹಾಡ್ನಲ್ಲ ಈಗ ಸಂಸಾರ ದಾವ ನಲನೆ ಲೋಕ, ಅದ್ರಿಗೆ ಅರ್ಥ ಏನು ಅಂತ ಹೇಳಿದ್ರೆ ಫಸ್ಟು ನಾನು ಇಂಗ್ಲೀಷಲ್ಲಿ ಓದ್ಬಿಡ್ತೀನಿ, ಆಮೇಲೆ ನಿಮಗೆ ಕನ್ನಡದಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ದ ಸ್ಪಿರಿಚುವಲ್ ಮಾಸ್ಟರ್ ಈಸ್ ರಿಸೀವಿಂಗ್ ಬೆನೆಡಿಕ್ಷನ್ ಫ್ರಮ್ ದ ಓಷನ್ ಆಫ್ ಮರ್ಸಿ ಜಸ್ಟ್ ಆಸ್ ಕ್ಲೌಡ್ ಪೋರ್ಸ್ ವಾಟರ್ ಆನ್ ಎ ಫಾರೆಸ್ಟ್ ಫೈರ್ ಟು ಎಕ್ಸ್ಟಿಂಗ್ವಿಷ್ ಇಟ್. ಸೊ ದ ಸ್ಪಿರಿಚುವಲ್ ಮಾಸ್ಟರ್ ಡೆಲಿವರ್ಸ್ ದ ಮಟೀರಿಯಲಿ ಅಫ್ಲಿಕ್ಟೆಡ್ world by extinguish the blazing fire of material existence. I offer my respectful obeisances unto the lotus feet of such a spiritual master who is an ocean of auspicious qualities. So ಈಗ ನಮಗೆಲ್ರಿಗೂ ಗೊತ್ತು, as we all know that how it rains. So from the ocean the clouds extracts the water and it stores itself, and whenever we want, there is a need of there is a need to rain, then the clouds will shower the water from it pours water from the sky, so that we get the rains. ಅಂದರೆ ಇಲ್ಲೇನೇ ಅರ್ಥ ಅಂದರೆ the ocean is compared to Krishna's mercy. So we cannot directly take the Krishna's mercy. ಈಗ ನಮ್ಮ ಮಳೆ ಬೇಕು ಅಂತ ಹೇಳಿದ್ರೆ ನಾವು ಸಮುದ್ರದಿಂದ ತಗೊಳಕ್ಕಾಗಲ್ಲ. So we need some mediator for that, we need some agent for that. ಅದಕ್ಕೆ ಏನಾಗುತ್ತೆ ಅಂದರೆ the guru takes the mercy from Krishna and he showers that mercy upon us. ಅದಕ್ಕೆ ಇಲ್ಲಿ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ, ಓಷನ್ನು ಕ್ಲೌಡ್ಸ್ನ ಇಟ್ಕೊಂಡು ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ. ವಿಶ್ವನಾಥ್ ಚಕ್ರವರ್ತಿ ಠಾಕೂರ ಅಂತ ಒಬ್ಬ ಗ್ರೇಟ್ ಆಚಾರ್ಯ ಹೂ ಕಮ್ಸ್ ಫ್ರಮ್ ದಿ ಲೀನಿಯೇಜ್ ಆಫ್ ಅವರ್ ಡಿಸಿಪ್ಲಿಕ್ ಸಕ್ಸೆಷನ್, ನಮ್ಮ ಪರಂಪರೆಯಿಂದ ಬಂದಿದ್ದಾರೆ ಅವರು ಹೇಳ್ತಾ ಇದ್ದಾರೆ, ಈ ಸಮುದ್ರದಲ್ಲಿ ಹೇಗೆ ನೀರನ್ನ ನಾವು ತಗೊಂಡು ಮಳೆ ರೂಪದಲ್ಲಿ ನಾವು ಕೊಡ್ತೀರೋ ಅದೇ ಥರ ಗುರು ಏನು ಮಾಡ್ತಾರೆ, ಗುರು ಈಸ್ ಲೈಕ್ ಎ ಕ್ಲೌಡ್ಸ್,
ಹಿ ಎಕ್ಸ್ಟ್ರಾಕ್ಟ್ಸ್ ರೈನ್ ದ ವಾಟರ್ ಫ್ರಮ್ ದ ಓಷನ್. ಈ ಓಷನ್ ಅಂತ ಒಂದು ಕೃಷ್ಣನ ಒಂದು ಕರುಣಾ ಸಮುದ್ರದಲ್ಲಿ ಅವರು ನಮಗೆ ಆ ಕರುಣೆಯನ್ನು ತಗೊಂಡು ನಮ್ಮ ಮೇಲೆ ಅವರು ಏನು ಮಾಡ್ತಾರೆ, ಶವರ್ ಮಾಡ್ತಾರೆ, ನಮ್ಮ ಮೇಲೆ ಸ್ಪ್ರಿಂಕಲ್ ಮಾಡ್ತಾರೆ, ಆ ಮೆರ್ಸಿನ ಕರುಣೆನ ನಮಗೆ ಕೊಡ್ತಾರೆ. ಅಂದರೆ ಕೃಷ್ಣನಿಂದ ತಗೊಂಡು ಅವ್ರೇನು ಮಾಡ್ತಾರೆ, ನಮಗೆ ಆ ಕರುಣೆನ ಕೊಡ್ತಾರೆ. ಯಾರು, ಗುರು ಅನ್ನೋರು. ಅದೇ ಇದಕ್ಕೆ ಅರ್ಥ. ಅದು ಕೊಡುವಾಗ ಏನಾಗುತ್ತೆ ಅಂದರೆ, ಅದು ಇನ್ನೊಂದು ಏನು ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ಬ್ಲೇಸಿಂಗ್ ಫೈರ್ ಅಂತ ಹೇಳ್ತಾರೆ. ದಾವಾನಲ, ಸಂಸಾರ ದಾವಾನಲ ಅಂತ ಹೇಳ್ತಾರೆ. ದಾವಾನಲ ಅಂದರೆ ಫಾರೆಸ್ಟ್ ಫೈರ್ ಹೇಗೆ ಹಚ್ಕೊಳ್ಳುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಸೊ ವೆನ್ ದ 2 branches of the tree gets jerked, when it gets a jerk, it catches the fire. ಸೊ 2 ಮರದ ಒಂದು ಏನಾಗುತ್ತೆ, ಬ್ರ್ಯಾಂಚಸ್ ಬಂದು ಸ್ಪರ್ಶ ಮಾಡುವಾಗ ಏನಾಗುತ್ತೆ ಅಂದರೆ ತಾನಾಗಿ ಅದು ಅಗ್ನಿ ಇದು ಉದ್ಭವ ಆಗುತ್ತೆ. ಆ ಉದ್ಭವ ಆದಮೇಲೆ ಒಂದಕ್ಕೊಂದು ಅಂಟ್ಕೊಂಡು ಎಲ್ಲ ಮರಗಳು ಅದು ಅಂಟ್ಕೊಂಡ್ಬಿಡುತ್ತೆ. ಅಂಟ್ಕೊಳ್ಳುವಾಗ ಏನಾಗುತ್ತೆ ಅಂದರೆ ಬ್ಲೇಸಿಂಗ್ ಫೈರ್ ಥರ ಆಗಿಬಿಡುತ್ತೆ. ಕಾಡಿನ ಬೆಂಕಿ ಅಂತ ಹೇಳ್ತಾರಲ್ವ, ಆ ಕಾಡಿನ ಬೆಂಕಿನ ಅದು ಇಫ್ ಯು ವಾಂಟ್ ಟು ಪುಟ್ ಅಪ್ ದಟ್ ಫೈರ್, ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದಿ ಫೈರ್ ಸ್ಟೇಷನ್ನು. ಇಲ್ಲ ಯಾರಾದರೂ ಬಕೆಟಲ್ಲಿ ತೊಗೊಂಡು ನೀರು ಹಾಕಿದ್ರೆ ಅದನ್ನು ವಿ ಕೆನಾಟ್ ಪುಟ್ ಅಪ್ ದ ಫೈರ್, ಅದನ್ನು ಆರಿಸೋಕ್ಕಾಗೋದಿಲ್ಲ. ಅದು ಹೇಗೆ ಆರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಅದಕ್ಕೆ ಮೇಲೆಯಿಂದ ಮಳೆ ಬಿದ್ದರೆ ಅದನ್ನು ಹಾರಿಸೋಕ್ಕಾಗೋದು ಅಂತ ಹೇಳಿದ್ರೆ, ಜೋರಾಗಿ ಮಳೆ ಬಿದ್ದರೆ ಏನಾಗುತ್ತೆ, ತಾನಾಗದು ವಿ ಕ್ಯಾನ್ ಪುಟ್ ಅಪ್ ದ ಫೈರ್, ಅದನ್ನು ಹಾರಿಸ್ಬಿಡ್ಬೋದು. ಸಿಮಿಲರ್ಲಿ ಈ ಒಂದು ಬ್ಲೇಸಿಂಗ್ ಫೈರ್ ಅದು ಏನಕ್ಕೆ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ, ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂದರೆ, ಈ ಭೌತಿಕ ಸಂಸಾರದನ್ನು ಬ್ಲೇಸಿಂಗ್ ಫೈರ್ಗೆ ಈ ದಾವಾನಲಕ್ಕೆ ಅದು ಕಂಪೇರ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಈ ಭೌತಿಕ ಪ್ರಪಂಚ ಅನ್ನೋದು ಒಂದು ಯಾವ ಥರ ಇದೆ ಅಂದರೆ, ಕಾಡಿನ ಬೆಂಕಿ ಥರ ನಾವು ಸುಟ್ಟು ಬೂದಿ ಹೋಗ್ತಾ ಇದ್ದೀರಿ. ಅಂದರೆ ಈ ಸುಟ್ಟು ಬೂದಿ ಹೋಗ್ತಾ ಇದ್ದೀರಿ ಈ ದುಃಖದಲ್ಲಿ, ಈ ಮಿಸರೀಸಲ್ಲಿ, ಈ ಕ್ಲೇಶಗಳಲ್ಲಿ, ಈ ಒಂದು ಅನರ್ಥಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಇದು ನಮ್ಮ ಹೃದಯದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ, ಬ್ಲೇಸಿಂಗ್ ಫೈರ್ ಥರ ತುಂಬ್ಕೊಂಡಿದೆ. ಇದನ್ನೆಲ್ಲ ಸುಟ್ಟು ಬೂದಿ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಗುರು ಕರುಣೆ ತೊಗೊಂಬಂದು ನಮಗೆ ನಮ್ಮ ಮೇಲೆ ಅದು ತೋರಿಸಿದ್ರೇ ನಾವು ಅದರಿಂದ ಹೊರಗಡೆ ಬರೋಕ್ಕಾಗುತ್ತೆ. ಹೇಗೆ ಮಳೆ ಬಂದರೆ ಆ ಕಾಡಿನ ಬೆಂಕಿನ ಹಾರಿಸುತ್ತೋ ಅದೇ ಥರ ಗುರು ಏನು ಮಾಡ್ತಾರೆ, ಕೃಷ್ಣನಿಂದ ಕರುಣೆ ತೊಗೊಂಬಂದು ನಮಗೆ ಅದನ್ನು ಆಶೀರ್ವಾದವಾಗಿ ಕೊಡ್ತಾರೆ, ಕರುಣೆಯಾಗಿ ಕೊಟ್ಟು, ಅನುಗ್ರಹ ಕೊಟ್ಟು, ನಮ್ಮ ಒಂದು ಕಾಡಿನ ಬೆಂಕಿ ಥರ ಇರೋ ಒಂದು ಎಲ್ಲ ಹರಿಷಡ್ ವರ್ಗಗಳನ್ನ ಸುಟ್ಟು ಬೂದಿ ಮಾಡಿ ನಮ್ಮನ್ನು ಫ್ರೀ ಮಾಡ್ತಾರೆ, ಈ ಸಂಸಾರದಿಂದ ಫ್ರೀ ಮಾಡ್ತಾರೆ. ಈ ಸಂಸಾರದ ಅಂದರೆ ಈ ಭೌತಿಕವಾದ ಪ್ರಪಂಚ. ಈ ಭೌತಿಕವಾದ ಪ್ರಪಂಚದಲ್ಲಿ ಯಾಕೆ ಇಷ್ಟು ಇದು ಕಠೋರವಾಗಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ಜನ್ಮ, ಮೃತ್ಯು, ಜರಾವ್ಯಾಧಿ 4 ಇದೆ. ನಾವು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ರಿ, ಇಲ್ಲಿ ಜನ್ಮ ಇದೆ, ಬರ್ತ್, ಡೆತ್, ಓಲ್ಡ್ ಏಜ್, ಡಿಸೀಸ್. ಜನ್ಮ, ಮೃತ್ಯು, ಜರಾವ್ಯಾಧಿ, ದುಃಖ, ದೋಷಾನುದರ್ಶನಂ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದುಃಖಕ್ಕೆಲ್ಲ ಕಾರಣ ಈ 4 ಸಮಸ್ಯೆಗಳೇ. ಸೊ ಇದರಿಂದ ನಮಗೆ ಪಾರಾಗಬೇಕು ಅಂದರೆ ನಾವು ಆಧ್ಯಾತ್ಮಿಕವಾದ ಪ್ರಪಂಚ ಒಂದಿದೆ. ಈ ಭೌತಿಕವಾದ ಪ್ರಪಂಚಕ್ಕೆ ಅತೀತವಾದದ್ದು ಅದು ಆಧ್ಯಾತ್ಮಿಕವಾದ ಪ್ರಪಂಚ. ಸೊ ಅಲ್ಲಿ ಯಾರು ಕರ್ಕೊಂಡು ಹೋಗ್ತಾರೆ ನಮಗೆ ಅಂದರೆ, ಅದಕ್ಕೆ ನಮಗೆ ವಿ ನೀಡ್ ಎ ಗುರು. ಸೊ ಗುರು ಜವಾಬ್ದಾರಿ ಇದೆಲ್ಲ ಇದೆ, ಅವರ ರೆಸ್ಪಾನ್ಸಿಬಿಲಿಟೀಸ್ ಇದಿದೆ. ಮತ್ತು ಒಂದು ಸಲ ಅವರು ಶಿಷ್ಯನಾಗಿ ಸ್ವೀಕಾರ ಮಾಡ್ಕೊಂಡ್ಬಿಟ್ರೆ, ಆ ಶಿಷ್ಯ ಒಂದು ವೇಳೆ ಇಫ್ ಈ ಫಾಲ್ಸ್ ಡೌನ್ ಫ್ರಮ್ ದಿ ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮ್, ಅಗೈನ್ ಈ ಟೇಕ್ಸ್ ದ ಬರ್ತ್. ಮತ್ತು ಗುರು ಏನು ಮಾಡ್ತಾರೆ, ಮತ್ತೆ ಜನ್ಮ ತಗೊಂಡು ಅವ್ರಿಗೋಸ್ಕರ ಆ ಶಿಷ್ಯನ ಹೇಗಾದರೂ ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಮತ್ತೆ ಗೈಡ್ ಮಾಡಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋವರೆಗೂ ಅವ್ರ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಶಿಷ್ಯ ಆದವರು, ಎ ಡಿಸೈಪಲ್ ಶುಡ್ ಬಿ ವೆರಿ ಒಬೀಡಿಯಂಟ್ ಆ್ಯಂಡ್ ಈ ಶುಡ್ ಹ್ಯಾವ್ ಎ ವೆರಿ ಡಿಸಿಪ್ಲಿನಿಕ್ ಮ್ಯಾನರ್ ಟು ಫಾಲೋ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ಎ ಶಿಕ್ಷಾ ಅಂಡ್ ದೀಕ್ಷಾ ಗುರು. ಆ ದೀಕ್ಷಾ ಗುರು ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ಸ್ನ ಸರಿಯಾಗಿ ಅವನು ಆಚರಣೆ ಮಾಡಿ ಅದನ್ನು ಗುರು ಹೇಳೋ ಥರ ಅವ್ರನ್ನ ಅದನ್ನು ಕ್ಯಾರಿ ಔಟ್ ಮಾಡಬೇಕು. ಇಲ್ಲಾಂದರೆ ಅವನೇನು ಮಾಡ್ತಾನೆ, ಮತ್ತು ಅವನಿಗೆ ಆಧ್ಯಾತ್ಮಿಕ ಗುರು ಸಿಗೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಹೇಗೆ ಯಾವಾಗ ಅವನು ವೆನ್ ಹಿ ಡಿಸೊಬೇಸ್ ದಿ ಆರ್ಡರ್ಸ್ ಆಫ್ ದ ಸ್ಪಿರಿಚುವಲ್ ಮಾಸ್ಟರ್, ವಿಚ್ ಇಸ್ ದಿ 3rd offense ಔಟ್ ಆಫ್ 10 offenses ಇನ್ ಪದ್ಮಪುರಾಣದಲ್ಲಿ 10 ಅಪರಾಧಗಳಿದೆ. ಅದರಲ್ಲಿ 3ನೇ ಅಫೆನ್ಸು ಹೇಳ್ತಾರೆ, ಟು ಡಿಸೊಬೇ ದಿ ಆರ್ಡರ್ಸ್ ಆಫ್ ದ ಸ್ಪಿರಿಚುವಲ್ ಮಾಸ್ಟರ್ ಅಂಡ್ ಕನ್ಸಿಡರ್ ಹಿಮ್ ಆ್ಯಸ್ ಎನ್ ಆರ್ಡಿನರಿ ಪರ್ಸನ್ ಈಸ್ ಎನ್ ಅಫೆನ್ಸ್ ಅಂತ ಹೇಳ್ತಾರೆ. ಅದೊಂದು ಅಪರಾಧ ಅಂತ ಹೇಳ್ತಾರೆ. ಅದಕ್ಕೆ ಶಿಷ್ಯ ಅದನ್ನೇನು ಮಾಡಬೇಕು, ಆ ಗುರು ಒಂದು ಉಪದೇಶಗಳನ್ನ ಸರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಗುರುವಿನ ಒಂದು ಸ್ಥಾನ ಬಂದು ತುಂಬ ಅಪಾರವಾದದ್ದು. ಸೊ ಯಾರಿಗೆ ಒಂದು ಸಾಧಾರಣವಾದ ವ್ಯಕ್ತಿ ಆಗಲಿ, ಒಂದು ಭೌತಿಕವಾದ ವ್ಯಕ್ತಿ ಕೈಯಲ್ಲಿ ಈ ಒಂದು ಗುರುವಿನ ಒಂದು ಸ್ಥಾನದಲ್ಲಿ ಹೋಗೋದಕ್ಕೆ ತುಂಬ ಕಷ್ಟ. ಯಾಕೆಂದರೆ ಅವರು ಒಂದು ವೇಳೆ ಗುರು ನಮ್ಮ
ನಮ್ಮ ಬಳಿಕ ಇಲ್ಲ ಅಂದರೆ ಕೂಡ ಅವರ ಇನ್ಸ್ಟ್ರಕ್ಷನ್ಸನ್ನು ನಾವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಗುರು ನಮ್ಮ ಹತ್ರ ಇದ್ದಂಗೆ ನಮಗೆ ಫೀಲಿಂಗ್ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಗುರು ಬೇಕು ಅಂದರೆ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಎಲ್ಲಿ ಈ ಗುರುನ ಎಲ್ಲಿ ಹುಡುಕೋದು ನಾವು? ಗೂಗಲಲ್ಲಿ ಹುಡುಕೋದಾ, ಮತ್ತು ಇಂಟರ್ನೆಟ್ನಲ್ಲಿ ಹುಡುಕೋದಾ ಅಂತ ಕೇಳಿದ್ರೆ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೃಷ್ಣನ ಕರುಣೆ ಇದ್ದರೆ ಗುರು ನಮಗೆ ಸಿಗ್ತಾರೆ ಅಂತ ಹೇಳ್ತಾರೆ. ಈಗ ತುಂಬ ಜನ ಒಳ್ಳೆ ನನಗೆ ಪ್ರಾಮಾಣಿಕವಾದ ಗುರು ಬೇಕು ಅಂತ ಹುಡುಕೊಂಡಿರ್ತಾರೆ. ಪ್ರಾಮಾಣಿಕ ಗುರು ಅಂದರೆ ನಮ್ಮನ್ನು ಉದ್ಧಾರ ಮಾಡುವಂಥ ಗುರು. ಅಂದರೆ ಆ ಗುರುವಿನ ಇದು ಏನದು, ಆ ಗುರುವಿನ ಉಪದೇಶಗಳು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಭಗವಂತನ ಸಂಬಂಧದ ಬಿಟ್ಟು ಬೇರೆ ಯಾವ ವ್ಯಾಖ್ಯಾನಗಳು ಅವರ ಬಾಯಿಂದ ಬರೋದಿಲ್ಲ. ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಸ್ಕ್ರಿಪ್ಚರ್ಸ್, ದಿ ರಿವೀಲ್ಡ್ ಸ್ಕ್ರಿಪ್ಚರ್ಸ್. ಅಂದರೆ ಅವರ ಆಚಾರ್ಯಸ್ ಏನು ಹೇಳಿದಾರೋ, ಉಪದೇಶ ಕೊಟ್ಟಿದ್ದಾರೋ ಅದನ್ನು ಮಾತ್ರ, ಆನ್ ದಿ ಬೇಸಿಸ್ ಆಫ್ ದಟ್ ರಿವೀಲ್ಡ್ ಸ್ಕ್ರಿಪ್ಚರ್ಸ್ ಓನ್ಲಿ ಹಿ ಡೆಲಿವರ್ಸ್ ಆಲ್ ದ ಮೆಸೇಜಸ್. ಅವರ ಒಂದು ಗುರುಮುಖ ಪದ್ಮವಾಕ್ಯ ಅಂತ ಹೇಳ್ತಾರೆ. ಅವ್ರ ಗುರುಮುಖ ಪದ್ಮವಾಕ್ಯದಿಂದ ಯಾವುದೇ ಒಂದು ಇರ್ರೆಲವೆಂಟ್ ಮ್ಯಾಟರ್ಸು, ಇರ್ರೆಲವೆಂಟ್ ಟಾಪಿಕ್ಸು, ದೋಸ್ ಟಾಪಿಕ್ಸ್ ವಿಚ್ ಆರ್ ನಾಟ್ prevalent in the ಶಾಸ್ತ್ರಾಸ್, those topics which are not existing in scriptures, ಅದನ್ನು ಅವರು ಡೆಲಿವರ್ ಮಾಡೋದೇ ಇಲ್ಲ. ಪ್ರಭುಪಾದರು ಯಾವಾಗಲೂ ಹೇಳ್ತಾರೆ, ಗುರು ಶುಡ್ ಬಿ ಲೈಕ್ ಎ ಪೋಸ್ಟ್ ಮ್ಯಾನ್ ಅಂತ ಹೇಳ್ತಾರೆ. ಪೋಸ್ಟ್ ಮ್ಯಾನ್ ಈಗೇನು ಮಾಡ್ತಾನೆ, ಲೆಟರ್ಸ್ ತೊಗೊಂಬರ್ತಾನೆ, ಮೇಲ್ ಮ್ಯಾನ್ ಅದನ್ನು ತೆಗೆದು ಓಪನ್ ಮಾಡಿ ಅವನು ಯಾರು ಏನು ಬರೆದಿದ್ದಾರೆ ಅಂತ ನೋಡೋದಿಲ್ಲ. ಈ ಡೆಲಿವರ್ಸ್ ಆ್ಯಸ್ ಇಟ್ ಈಸ್, ಬಾಕ್ಸಲ್ಲಿ ತೊಗೊಳ್ತಾನೆ ಮತ್ತು ಪರ್ಟಿಕ್ಯುಲರ್ ಡೆಸ್ಟಿನೇಷನ್ಗೆ ಹೋಗಿ ಅವನ್ನ ಡೆಲಿವರ್ ಮಾಡ್ತಾನೆ. ಈಸ್ ಲೈಕ್ ಎ ವೆರಿ ಜೆನ್ಯೂನ್ ಡೆಲಿವರರ್. ಈಗ ನೀವೆಲ್ಲ ನೋಡ್ಬೋದು, ಬ್ಯಾಂಕಿಂದ ಈ OTM ಮೆಷಿನ್ಗೆ ಆವಾಗಲೂ ದುಡ್ಡು ಹಾಕ್ತಾ ಇರ್ತಾರೆ. ಅವನು ಏನು ಮಾಡ್ತಾನೆ, ಆ ದುಡ್ಡನ್ನು ತೊಗೊಂಡೋಗಿ ಬ್ಯಾಂಕಿಂದ ಅದನ್ನು ಈ ವಿಲ್ ನಾಟ್ ಸ್ಟೀಲ್ ಎನಿಥಿಂಗ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಮನಿ ಪರ್ಸ್, ಫ್ರಮ್ ದ ಪರ್ಟಿಕ್ಯುಲರ್ ಬ್ರೀಫ್ ಕೇಸ್. ಅದು ಯಾವ ಥರ ತೊಗೊಂಬರ್ತಾನೋ ಅದೇ ಥರ ಅವನು ಅದಕ್ಕೆ ATM ಮಷಿನ್ಗೆ ಹಾಕ್ಬಿಟ್ಟು ಹೊರಟೋಗ್ತಾನೆ. ಸೊ ಈ ಡೆಲಿವರ್ಸ್ ಆ್ಯಸ್ ಇಟ್ ಈಸ್ ವಿತೌಟ್ ಡೂಯಿಂಗ್ ಎನಿ ಮ್ಯಾಲ್ ಪ್ರಾಕ್ಟೀಸಸ್. ಅದೇ ಥರ ಗುರುನು ಏನು ಮಾಡ್ತಾರೆ, ಇಲ್ಲಿ ಕೃಷ್ಣ ಏನು ಹೇಳಿದಾನೋ ಅದನ್ನು ಮಾತ್ರನೇ ಅವ್ರು ಸಂದೇಶ ಕೊಡ್ತಾರೆ ಹೊತ್ತು ಬೇರೆ ಯಾವುದೇ ಒಂದು ಸಂದೇಶಗಳಲ್ಲಿ ಒಂದು ಸ್ಪೆಕ್ಯುಲೇಷನ್ಸ್ ಇರೋದಿಲ್ಲ ಮತ್ತು ಮಿಸ್ಕನ್ಸೆಪ್ಷನ್ಸು ಇರೋದಿಲ್ಲ. ಆ್ಯಸ್ ಇಟ್ ಈಸ್ ಆಗಿ ಅವರು ಡೆಲಿವರಿ ಮಾಡ್ತಾರೆ. ಅದಕ್ಕೆ ಅಂಥ ಗುರುನ ನಾವು ಏನು ಮಾಡಬೇಕಂದ್ರೆ, ವಿ ಹ್ಯಾವ್ ಟು ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಗುರು ಅಂತ ಹೇಳ್ತಾರೆ. ಸೊ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಈ ಶುಡ್ ಬಿ ವೆರಿ ಎಕ್ಸ್ಪರ್ಟೈಸ್ ಇನ್ ದ ಶಾಸ್ತ್ರಾಸ್. ಯಾರೇ ಒಬ್ಬರು ಏನೇ ಒಬ್ಬರು ಅವ್ರನ್ನ ಇದು ಸಂದೇಶಗಳು ಇದ್ದರೆ ಆ ಸಂದೇಶವನ್ನು ಕ್ಲಾರಿಟಿ ಕೊಡೋಷ್ಟು ಉತ್ತಮವಾದ ಶಾಸ್ತ್ರ ನಿಪುಣರಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಗುರು ಯಾರು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಮದನ ಮೋಹನ ಅಂತ ಹೇಳ್ತಾರೆ. ಸೊ ಮದನ ಮೋಹನ ಅಂತ ಒಂದು ವಿಗ್ರಹ ಇದೆಯಲ್ಲ, ಅದರದ್ದು ಆ ವಿಗ್ರಹದ ಇವರು ವಿಸ್ತರಣೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಮೆರ್ಸಿ ಆಫ್ ನಿತ್ಯಾನಂದ ಪ್ರಭು ಅಂತ ಹೇಳ್ತಾರೆ. ನಿತ್ಯಾನಂದ ಪ್ರಭು ಒಂದು ಎಲ್ರಿಗೂ ಆದಿಗುರು. ಸೊ ಗುರುತತ್ವಕ್ಕೆ ಯಾರು ಒಬ್ಬರು ಅಧಿಕಾರ ಯಾರು ಅಂತ ಹೇಳಿದ್ರೆ ನಿತ್ಯಾನಂದ ಪ್ರಭು. ಅಂದರೆ ಬಲರಾಮರ ಒಂದು ಅವತಾರ, ಈ ಕಲಿಯುಗದಲ್ಲಿ ಬಲರಾಮರು ಬಂದು ನಿತ್ಯಾನಂದ ಅವತಾರದಲ್ಲಿ ಬಂದಿದ್ದಾರೆ. ಅವರ ಒಂದು ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನು ಹೇಳ್ತಾ ಇದೆ ಅಂದರೆ, ಹಿ ಈಸ್ ಒನ್ ಹೂ ಶೋಸ್ ಆ್ಯಂಡ್ ಎಕ್ಸ್ಪ್ಲೈನ್ಸ್ ದ ಕ್ವಾಲಿಟೀಸ್ ಆಫ್ ಎ ಗುರು. ಸೊ ಅವರು ಪ್ರತಿಯೊಂದು ಗುರುಗೆ ಏನೇನು ಲಕ್ಷಣ ಇದೆಯಲ್ಲ ಆ ಲಕ್ಷಣಗಳೆಲ್ಲ ನಾವು ಅವರ ಗುರುಮುಖ ಪದ್ಮ ವಾಕ್ಯದಿಂದ ನಾವು ಕೇಳ್ಬೋದು, ನಾವು ನೋಡ್ಬೋದು, ಅನುಭವಿಸ್ಬೋದು ಅಂತ ಹೇಳ್ತಾರೆ. ಇನ್ನೊಂದು ಅವರು ನಿಜವಾದ ಗುರು ಅಂತ ತಿಳ್ಕೊಳ್ಳೋದಕ್ಕೆ ಏನು ಹೇಳ್ತಾರೆ ಅಂದರೆ, ಪ್ರಭುಪಾದರು ಆ್ಯಕ್ಚುಲಾಗಿ 2 ಪ್ರಶ್ನೆಗಳು ಕೇಳು ಅಂತ ಹೇಳ್ತಾರೆ. ಹೂ ಈಸ್ ಸುಪ್ರೀಮ್ ಆ್ಯಂಡ್ ಹೌ ಟು ಅಪ್ರೋಚ್ ದ ಸುಪ್ರೀಮ್ ಅಂತ ಹೇಳ್ತಾರೆ. ಯಾರು ಸುಪ್ರೀಮು, ಆ ಸುಪ್ರೀಮ್ನ ನಾವು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಏನು ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ಅಂದರೆ, ದ ಕೃಷ್ಣ ಇಸ್ ದ ಸುಪ್ರೀಮ್ ಪರ್ಸನಾಲಿಟಿ ಆಫ್ ಗಾಡೆಡ್ ಆ್ಯಂಡ್ ಥ್ರೂ ಡಿವೋಷನ್ಸ್, ಪ್ಯೂರ್ ಡಿವೋಷನಲ್ ಸರ್ವಿಸ್ ವಿ ಕ್ಯಾನ್ ಅಪ್ರೋಚ್ ಕೃಷ್ಣ ಅಂತ ಹೇಳಿದ್ರೆ. ಯಾಕೆ ಇದು ಹೇಳ್ತಾ ಇದ್ದಾರೆ ಅಂದರೆ, 15ನೇ ಅಧ್ಯಾಯದಲ್ಲಿ 15ನೇ ಅದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಗೀತನಲ್ಲಿ ಅಂದರೆ, ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವೇದೈಶ್ಯ ಸರ್ವಂ ಅಹಮೇವ ವೇದ್ಯೈ, ಎಲ್ಲ ವೇದಗಳನ್ನ ನಾವು ಅಧ್ಯಯನ ಮಾಡಿ ಅದನ್ನೆಲ್ಲ ಸರಿಯಾಗಿ ಗ್ರಹಿಸ್ಕೊಂಡು ನಂತರ ಏನು ಮಾಡಬೇಕು, ನಮಗೇನು ಅರ್ಥ ಆಗಬೇಕು ಅಂದರೆ, ಭಗವಂತ ದೈವೋತ್ತಮ ಪರಮಪುರುಷ ಅಂತ ನಾವು ತಿಳ್ಕೊಳ್ಳದೆ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಶಾಸ್ತ್ರಗಳನ್ನ ಪಠನೆ ಮಾಡಿದ್ಮೇಲೆ ಅದೆಲ್ಲ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಉಪಯೋಗ ಏನೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ವೇದಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಭಗವಂತ ದೈವೋತ್ತಮ ಪರಮಪುರುಷ ಅನ್ನೋದನ್ನು ಇದು ಬರೀ ಭಗವಂತ ಮಾತ್ರ ಕೃಷ್ಣ ಹೇಳಿದ್ದಾನೆ ಅದಕ್ಕೆ ನೀವು ಹೇಳ್ತಾ ಇದ್ದೀರಿ ಅಂತ ಕೂಡ ಕೆಲವರು ಕೇಳ್ಬೋದು. ಅದಕ್ಕೆ
10ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ನಾರದ ಮುನಿ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಭಗವಂತನ, ಚೈತನ್ಯ ಮಹಾಪ್ರಭುಗಳು ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಮತ್ತು ಪರ್ವತ ಮುನಿ, ಅದು ಅಸಿತ ಮುನಿ, ಇಂಥ ದೊಡ್ಡ ದೊಡ್ಡ ಋಷಿ ಮುನಿವರುಗಳೆಲ್ಲರೂ ಭಗವಂತನ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದು ಮಾತ್ರ ಅಲ್ಲ, 18 ಪುರಾಣದಲ್ಲಿ, 108 ಉಪನಿಷತ್ತುಗಳಲ್ಲಿ, ಇತಿಹಾಸಗಳಲ್ಲಿ, ಮಹಾಭಾರತದಲ್ಲಿ, ಇಂಥ ದೊಡ್ಡ ದೊಡ್ಡ ಶಾಸ್ತ್ರಗಳಲ್ಲಿ, ಪುರಾಣದಲ್ಲಿ ಭಗವಂತನೇ ದೈವೋತ್ತಮ ಪರಮಪುರುಷ ಅಂತ ಹೇಳಿ ಎಲ್ಲರೂ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಇದು ಯಾವುದೇ ಒಂದು ಏನೋ ಹೇಳೋದು ಸ್ಪೆಕ್ಯುಲೇಷನ್ ಮಾಡಿಕೊಂಡು ನಾನೇ ಭಗವಂತ ಅಂತ, ಈಗ ತುಂಬ ಜನ ಆ ಥರ ಸ್ವಿಂಡ್ಲರ್ಸ್ ಇದ್ದಾರೆ, ಸೋ ಕಾಲ್ಡ್ ಗುರುಸ್. ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ವಿಷ್ಣು ಅವತಾರ, ನಾನು ಭಗವಂತನ ಅಂಶ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಇದು ಜನರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ದೇ ಆರ್ ಮಿಸ್ಗೈಡಿಂಗ್ ದ ಪೀಪಲ್ ಇನ್ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್. ಸೊ ಜನನೂ ಈಗ ಓದಿರೋರೇ, ಎಜುಕೇಟೆಡ್ ಪೀಪಲ್, ಇಂಟೆಲಿಜೆಂಟ್ ಪೀಪಲ್, ದೇ ದೆಮ್ಸೆಲ್ವ್ಸ್ ಆರ್ ಅಕ್ಸೆಪ್ಟಿಂಗ್ ದ ಫೇಕ್ ಗುರೂಸ್ ಆ್ಯಸ್ ಎ ಬೋನಫೈಡ್ ಗುರೂಸ್. ಇದು ಒಂದು ಏನಾಗಿದೆ, ವೆರಿ ಅನ್ಫಾರ್ಚುನೇಟ್ ಇದು. ಸೊ ಅದಕ್ಕೆ ತುಂಬ ತಿಳುವಳಿಕೆ ಬೇಕು. ಇದಕ್ಕೆ ಒಂದು ಗುರುನ ನಾವು ಅವ್ರನ್ನ ಐಕ್ಯ ಮಾಡ್ಕೊಬೇಕು ಅಂತ ಹೇಳಿದ್ರೆ, ವಿ ಶುಡ್ ಡಿಸ್ಕ್ರಿಮಿನೇಟ್ ಇನ್ ಡಿಫ್ರೆಂಟ್ ಮ್ಯಾನರ್ಸ್. ಅದಕ್ಕೆ ಶಾಸ್ತ್ರ ನಮಗೆ ರೆಫರೆನ್ಸ್ ಕೊಡುತ್ತೆ, ಗುರು ಅನ್ನೋರು ಈ ಥರ ಇರಬೇಕು, ಅವ್ರಿಗೆ ಈ ಥರ ಜವಾಬ್ದಾರಿ ಇರುತ್ತೆ, ಮತ್ತು ಅವರು ಯಾವುದೇ ಎಂತಹ ಒಂದು ಬದ್ಧ ಆತ್ಮ, ಇಟ್ ಈಸ್ ಕಾಲ್ಡ್ ಕಂಡೀಷನ್ ಸೋಲ್ಸ್ ಇನ್ ಇಂಗ್ಲೀಷ್. ಕಂಡೀಷನ್ ಸೋಲ್ಸ್ನ ಯಾವುದೋ ಒಂದು ರೀತಿಯಲ್ಲಿ ಶಾಸ್ತ್ರದ ರೂಪದಲ್ಲಿ ಅವ್ರಿಗೆ ಆತ್ಮತತ್ವಜ್ಞಾನನ ಕೊಟ್ಟು ಅವ್ರನ್ನ ಶುದ್ಧ ಭಕ್ತರಾಗಿ ಮಾಡಿ, ಅವ್ರನ್ನ ಪವಿತ್ರರನ್ನು ಮಾಡಿ, ಅವ್ರನ್ನ ಭಗವಂತನ ರಾಜ್ಯಕ್ಕೆ ಅವ್ರನ್ನ ತಗೊಂಡು ಹೋಗೋಷ್ಟು ಅವ್ರಿಗೆ ಶಕ್ತಿ, ಅರ್ಹತೆ ಮತ್ತು ಬುದ್ಧಿ, ಜ್ಞಾನ, ಪವಿತ್ರತೆ ಇದ್ರೇ ಅವರು ಗುರು ಆಗಬೇಕಿದ್ರೆ ಗುರು ಆಗಬಾರ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಥರ ಅದಕ್ಕೆ ನೋಡಿ, ಗುರುನ ಸ್ವೀಕಾರ ಮಾಡಬೇಕು ಅಂತ ಕೃಷ್ಣ ಹಿಮ್ಸೆಲ್ಫ್ ವಾಸ್ ಅನ್ ಎಕ್ಸಾಂಪ್ಲನರಿ. he has become an illustrations. He himself has given illustrations. ಅದಕ್ಕೆ ಕೃಷ್ಣ ಏನು ಮಾಡಿದ್ರು, ತಾನು ಒಂದು ಗುರುವಾಗಿ ಸ್ವೀಕಾರ ಮಾಡಿಕೊಂಡ್ರು ಸಂದೀಪಾನಿ ಮುನಿನ. ಈಗ ನೀವು ಉಜ್ಜಯಿನಿಗೆ ಹೋದರೆ ಒಂದು ದೊಡ್ಡ ದೇವಸ್ಥಾನ ಇದೆ ನಮ್ಮದ್ರಲ್ಲಿ, ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡಿದ್ರಿ. ಅಲ್ಲಿ ನೀವು ನೋಡ್ಬೋದು ಕೃಷ್ಣನ ಗುರು ಆದ ಸಂದೀಪಾನಿ ಮುನಿ ಹೇಗೆ ಇವ್ರನ್ನ ಸ್ವೀಕಾರ ಮಾಡಿಕೊಂಡ್ರು. ಕೃಷ್ಣ ಬಲರಾಮನ ಇವರು ಗುರುಕುಲಕ್ಕೆ ಹೋಗಿ ಅವರು ಸಂದೀಪಾನಿ ಮುನಿಯ ಗುರುವಾಗಿ ಸ್ವೀಕಾರ ಮಾಡಿಕೊಂಡ್ರು. ಅಲ್ಲಿ ವಿದ್ಯಾಭ್ಯಾಸ ಕಲಿಯುವಾಗ ಗುರುಕುಲದಲ್ಲಿ ಕೃಷ್ಣ ಯಾವತ್ತೂ ಹೇಳಿಲ್ಲ, ಸಂದೀಪಾನಿ ಮುನಿಗೆ ಯಾವತ್ತೂ ಅವ್ರಿಗೆ ಬ್ಯಾಕ್ ಆನ್ಸರ್ ಕೊಟ್ಟಿಲ್ಲ, ಉತ್ತರ ಕೊಟ್ಟಿಲ್ಲ. ನೀವೇನು ನನಗೆ ಹೇಳ್ಕೊಡೋದು, ನನಗೇನು ಉಪದೇಶ ಮಾಡೋದು, ನನ್ನ ಶಾಸ್ತ್ರದ ಬಗ್ಗೆ ನೀವು ನಾನು ಕೊಟ್ಟಿರೋ ಶಾಸ್ತ್ರ. ಬಿಕಾಸ್ ಆಲ್ ದೀಸ್ ಸ್ಕ್ರಿಪ್ಚರ್ಸ್ ಆರ್ ಗಿವನ್ ಬೈ ಕೃಷ್ಣ ಹಿಮ್ಸೆಲ್ಫ್ ಆ್ಯಸ್ ಇನ್ ದ ಫಾರ್ಮ್ ಆಫ್ ವ್ಯಾಸ ಮಹರ್ಷಿ. ಲಿಟರರಿ ಇನ್ಕಾರ್ನೇಟರ್, ಸಾಹಿತ್ಯದ ರೂಪದಲ್ಲಿ ಬಂದು ಭಗವಂತ ನಮಗೆ ವ್ಯಾಸ ಮಹರ್ಷಿಯಾಗಿ ಬಂದು ಈ ಒಂದು ಇದನ್ನು ಕೊಟ್ಟಿದ್ದಾರೆ. ಇದು ಎಲ್ಲೋ ಇಲ್ಲಿಂದ ಯೂನಿವರ್ಸಿಟಿಯಿಂದ ಬಂದಿರೋದು, ಸೋ ಕಾಲ್ಡ್ ಯೂನಿವರ್ಸಿಟಿ ಬಂದಿರೋದು ಅಂತ ನಾವು ತಿಳ್ಕೊಬಾರ್ದು. ಇಟ್ ಕಮ್ಸ್ ಫ್ರಮ್ ದಿ ರಿಯಲ್ ಸ್ಪಿರಿಚುವಲ್ ಯೂನಿವರ್ಸಿಟಿ ವಿಚ್ ಈಸ್ ವೈಕುಂಠ ಆರ್ ಗೋಲೋಕ ವೃಂದಾವನ, ಅಲ್ಲಿಂದ ಬಂದಿರೋದು. ಇದಕ್ಕೆ ಅಪೌರುಷಯ ಅಂತ ಅಂತಾರೆ. ಅಪೌರುಷಯ ಅಂದರೆ ದ ವೆರಿ ಮೀನಿಂಗ್ ಆಫ್ ಅಪೌರುಷ ಇಟ್ ಸೆಲ್ಫ್ ಸೇಸ್ ದಟ್ ಇಟ್ ಈಸ್ ನಾಟ್ ಫ್ರಮ್ ಎನಿ ಆರ್ಡಿನರಿ ಪುರುಷ. ಅಪೌರುಷ ಅಂದರೆ ಪುರುಷರಿಗೆ ಅತೀತವಾದವರು ಅಂತ ಅರ್ಥ, ಬಿಯಾಂಡ್ ಆಲ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಆ್ಯಂಡ್ ದ ಮೆಟೀರಿಯಲಿಸ್ಟಿಕ್ ಪರ್ಸನ್ಸ್. ಸೊ ಅಲ್ಲಿಂದ ಭಗವಂತನೇ ಇದು ಸ್ವಯಂ ಭಗವಾನ್ ಅವರಿಂದನೇ ಬಂದಿರೋ ಈ ಸಾಹಿತ್ಯ ಇದು. ಸೊ ಇಲ್ಲಿ ಇದಕ್ಕೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಇವರು ಅದೇ ನಾವು ಇವಾಗ ಹಾಡಿದ ಸಂಸಾರದ ಅವನೇ, ಅದರಲ್ಲಿ ಇನ್ನೊಂದು 7ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಇದು ಸಾಕ್ಷಾತ್ ಹರಿತ್ವೇನ ಸಮಸ್ತ ಶಾಸ್ತ್ರ ಏನಂತ ಹೇಳ್ತಾರೆ. ಈ ಶಾಸ್ತ್ರದಲ್ಲಿ ಏನು ಉಲ್ಲೇಖನ ಕೊಟ್ಟಿದ್ದಾರೆ ಅಂದರೆ, ವಿ ಶುಡ್ ವರ್ಷಿಪ್ ಗುರು ಆ್ಯಸ್ ವಿ ವರ್ಷಿಪ್ ಎ ಲಾರ್ಡ್ ಅಂತ ಹೇಳ್ತಾರೆ. ಭಗವಂತನ ನಾವು ಯಾವ ಥರ ವರ್ಷಿಪ್ ಮಾಡ್ತೀರೋ ಅದೇ ಥರ ಗುರುನೂ ನಾವು ವರ್ಷಿಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಶಾಸ್ತ್ರದಲ್ಲಿ ಆ ಥರ ಗುರುಗೆ ಆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಸಿನ್ಸ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಮದನ ಮೋಹನ ಆ್ಯಂಡ್ ಆಲ್ಸೋ ಈಸ್ ದಿ ರೆಪ್ರೆಸೆಂಟೇಟಿವ್ ಆಫ್ ಲಾರ್ಡ್ ಅಂತ ಹೇಳ್ತಾರೆ. ಗುರು ಈಸ್ ನಥಿಂಗ್ ಬಟ್ ದಿ ರೆಪ್ರೆಸೆಂಟೇಟಿವ್ ಆಫ್ ದ ಲಾರ್ಡ್. ಸೊ ಭಗವಂತ ಎಲ್ಲಿ ಅವ್ರ ಆಬ್ಸೆನ್ಸ್ ನಮಗಿದೆಯೋ ಅಲ್ಲಿ ನಾವು ಗುರು ರೂಪದಲ್ಲಿ ನಾವು ನೋಡ್ಬೋದು, ಗುರು ಮುಖದಲ್ಲಿ ನಾವು ಭಗವಂತನ ನೋಡ್ಬೋದು ಅಂತ ಹೇಳ್ತಾರೆ. ಅಷ್ಟೊಂದು ಅವ್ರಿಗೆ ಪವಿತ್ರತೆ, ಅಷ್ಟೊಂದು ಶಾಸ್ತ್ರದಲ್ಲಿ ಒಂದು ಚಮತ್ಕಾರ, ವಿವೇಕತ್ವ ಅವ್ರಿಗೆ ಇರುತ್ತೆ. ಅದಕ್ಕೆ ಇನ್ನೊಂದು ಅವರು ಭಗವಂತನ ಒಂದು ವಿಷಯ ಬಿಟ್ಟು ಬೇರೆ ಯಾವುದೇ ಒಂದು ಉಲ್ಲೇಖನ ಅವರು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅವರ ಹೃದಯ ಮತ್ತು ಮನಸ್ಸು ತುಂಬ್ಕೊಂಡ್ಬಿಟ್ಟಿರುತ್ತೆ, ಭಕ್ತಿಯಿಂದ ತುಂಬ್ಕೊಂಡ್ಬಿಟ್ಟಿರುತ್ತೆ. ಹೊತ್ತು ಬೇರೆ ಯಾವುದೇ ಒಂದು ಭೌತಿಕ ವಿಷಯಗಳಲ್ಲಿ ಅವರು ಇದು ಸ್ಥಳ ಕೊಡೋದಕ್ಕೆ ಅವರು ಅವಕಾಶನೇ ಕೊಡೋದಿಲ್ಲ ಅವರು.
ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ನಮ್ಮ ನಿಜವಾದ ಜನ್ಮದಿನ ಯಾವಾಗಲೂ ಅಂತ ಯಾವಾಗ ಅಂತ ಹೇಳಿದ್ರೆ ನಾವು ಯಾವಾಗ ದೀಕ್ಷಾ ಗುರು ಹತ್ರ ಆ ಒಂದು ದೀಕ್ಷೆಯನ್ನು ಪಡಿತೀರಲ್ವ, ದಿವ್ಯ ಜ್ಞಾನವನ್ನು ಪಡಿತೀರಲ್ವ, ಆವತ್ತೇ ನಮ್ಮ ನಿಜವಾದ ಜನ್ಮದಿನ ಅಂತ ಹೇಳ್ತಾರೆ. ವಾಟ್ ವಿ ಟೇಕ್ ಬರ್ತ್ ಫ್ರಮ್ ಅವರ್ ಪ್ಯಾರೆಂಟ್ಸ್ ಆರ್ ದಿ ಸೆಕೆಂಡ್ ಬರ್ತ್ ಅಂತ ಹೇಳ್ತಾರೆ. ಅದು ಒಂದು ನಮಗೆ ಅದು ಇಟ್ ಈಸ್ ಅ ಫಸ್ಟ್ ಬರ್ತ್, ಬಟ್ ದ ರಿಯಲ್ ಬರ್ತ್ ಈಸ್ ವಿ ಟೇಕ್ ಫ್ರಮ್ ದಿ ದೀಕ್ಷಾ ಗುರು. ಅದು ನಿಜವಾದ ಬರ್ತು, ನಿಜವಾದ ಜನ್ಮ ಅಂತ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಅದು ಶಾಸ್ತ್ರಗಳು ಅದೇ ಥರ ಹೇಳ್ತಾರೆ. ದ್ವಿಜ ಅಂತ ಹೇಳ್ತಾರೆ. ದ್ವಿಜ ಅಂದರೆ ಎರಡು ಅಂತ, ಎರಡು ದ್ವಿಜ ಜನ್ಮ. ಎರಡು ಜನ್ಮ ಏನಂದರೆ ಮೊದಲನೇ ಜನ್ಮ ನಮ್ಮ ತಾಯಿ ತಂದೆ ಕೊಡ್ತಾರೆ, ಎರಡನೇ ಜನ್ಮ ನಾವು ಗುರು ಹತ್ರ ಪಡ್ಕೊತೀರಲ್ವ, ಅದು ನಿಜವಾದ ಜನ್ಮ. ಅಂದರೆ ಯಾಕೆ ನಾವು ತಾಯಿ ತಂದೆ ಪಡ್ಕೊಳ್ಳೋದು ಯಾಕೆ ಅಷ್ಟೊಂದು ಇದು ಅಲ್ಲ ಅಂದರೆ, ಈ ಜನ್ಮದಲ್ಲಿ ನಮ್ಗೆ ಅವ್ರ ತಾಯಿ ತಂದೆ, ಹಿಂದಿನ ಜನ್ಮದಲ್ಲಿ ನಮ್ಗೆ ಯಾರು ತಾಯಿ ತಂದೆನೋ ಗೊತ್ತಿಲ್ಲ ನಮಗೆ. ಮುಂದಿನ ಜನ್ಮದಲ್ಲಿ ಯಾವ ತಾಯಿ ತಂದೆನೋ ನಮಗೆ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನಿಜವಾದ ಜನ್ಮ ಗುರು ನಮಗೆ ಕೊಡ್ತಾರೆ. ಅದನ್ನೇ ದೀಕ್ಷಾ ಅಂತ ಹೇಳ್ತಾರೆ. ದಟ್ ಈಸ್ ದಿ ಫಸ್ಟ್ ಸ್ಟೆಪ್ ವೇರ್ ವಿ ಬಿಕಮ್ ವೆರಿ ಸೀರಿಯಸ್ ಇನ್ ಅವರ್ ಸ್ಪಿರಿಚುವಲ್ ಲೈಫ್. ಆ ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮ್ಗೆ ನಮಗೆ ನಾವು ಯಾವಾಗ ತೀವ್ರತೆಯನ್ನು ನಾವು ಪಡಿತೀರೋ ಆವಾಗ ನಮಗೆ ನಿಜವಾದ ಒಂದು ಆ ಗುರು ಪರಂಪರದಿಂದ ಆ ಶಕ್ತಿ ನಮಗೆ ಬರುತ್ತೆ. ಅದನ್ನು ಏನು ಹೇಳ್ತಾರೆ ಅಂದರೆ ಎಂಪವರ್ಮೆಂಟ್ ಆಫ್ ಗುರು. ಆವಾಗ ನಿಜವಾದ ನಮ್ಮ ಕರುಣೆ ಸಿಗ್ತಾ ಇರುತ್ತೆ. ಆದರೆ ಈಗ ಬಿಫೋರ್ ದೀಕ್ಷಾ ಏನು ಮಾಡ್ತೀವಿ, ನಾವು ವಿ ಆರ್ ಪ್ರಿಪೇರಿಂಗ್ ಅವರ್ ಸೆಲ್ಫ್. ಲೈಕ್ ಆ್ಯನ್ಯುವಲ್ ಎಕ್ಸಾಮ್ಗೆ ನಾವೇನು ಮಾಡ್ತೀರಿ, ವೀಕ್ಲಿ ಟೆಸ್ಟು, ಮಂತ್ಲಿ ಟೆಸ್ಟು, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಆ್ಯನ್ಯುವಲ್, ಇದೆಲ್ಲ ಆ್ಯನ್ಯುವಲ್ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗ್ತಾ ಇದ್ದೀರಿ. ಅದೆಲ್ಲ ಇದೇನಾಗುತ್ತೆ ಅಂದರೆ ಇಟ್ ಈಸ್ ಆಲ್ ಪ್ರಿಪರೇಟರಿ ಸ್ಟೇಜಸ್ ಫಾರ್ ದಿ ಫೈನಲ್ ಎಕ್ಸಾಮಿನೇಷನ್. ನಮಗೆ ಫೈನಲ್ ಎಕ್ಸಾಮಿನೇಷನ್ ಬಂದು ವರ್ಷ ಬರೋದಿಲ್ಲ. ನಮ್ಗೆ ಒಂದೇ ಫೈನಲ್ ಎಕ್ಸಾಮಿನೇಷನ್ ಇರೋದು ಸ್ಪಿರಿಚುವಲ್ ಲೈಫಲ್ಲಿ. ಆ ಫೈನಲ್ ಎಕ್ಸಾಮಿನೇಷನ್ ವೆನ್ ವಿ ಆರ್ ಗೋಯಿಂಗ್ ಟು ಅಪ್ರೋಚ್ ಅವರ್ ಡೆತ್, ದಟ್ ಈಸ್ ಅ ಫೈನಲ್ ಎಕ್ಸಾಮ್ ಫಾರ್ ದಟ್. ಡೆತ್ ಈಸ್ ನಥಿಂಗ್. ನಾವು ಮೃತ್ಯು ಅಂದರೆ ನಮಗೆ ಭಯ ಆಗುತ್ತೆ. ಏನಪ್ಪ ಎಲ್ಲರೂ ಅವ್ನು ಸತ್ತೋಗ್ಬಿಟ್ಟ, ಇವನು ಸತ್ತೋಗ್ಬಿಟ್ಟ, ಹಿ ಹಸ್ ಲೆಫ್ಟ್ ದ ಬಾಡಿ, ದ ನೈಬರ್ ಹಸ್ ಲೆಫ್ಟ್ ದ ಬಾಡಿ ಆ್ಯಂಡ್ ಮೈ ರಿಲೇಟಿವ್ ಹಸ್ ಲೆಫ್ಟ್ ದ ಬಾಡಿ ಅಂತ ನಮಗೆ ಭಯಂಕರವಾಗಿ ನಮಗೆ ಏನು ಹೇಳೋದಂದರೆ ದಿ ಎಡ್ಜ್ ಆಫ್ ದ ನೈಫ್ ಥರ ಇರುತ್ತೆ ನಮಗೆ. ಬಟ್ ಡೆತ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಓನ್ಲಿ ಎ ಚೇಂಜ್ ಆಫ್ ದ ಬಾಡಿ, ದಟ್ಸ್ ಆಲ್. ಈ ಬಾಡಿಯಿಂದ ಈ ಆತ್ಮ ಏನಾಗುತ್ತೆ ಅಂದರೆ ಇಟ್ ಅಕ್ಸೆಪ್ಟ್ಸ್ ಅನದರ್ ಬಾಡಿ ಟಿಲ್ ವಿ ರೀಚಸ್ ಅವರ್ ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮ್, ವಿ ಅಕ್ಸೆಪ್ಟ್ಸ್ ಅದರ್ ಬಾಡಿ, ದಟ್ಸ್ ಆಲ್. ಅದಕ್ಕೆ ನಾವು ಅಷ್ಟೊಂದು ಬಿಕಾಸ್ ಆಫ್ ಟೂ ಮಚ್ ಆಫ್ ಲವ್, ಅಟ್ಯಾಚ್ಮೆಂಟ್, ಟೂ ಮಚ್ ಆಫ್ ರಾಗ, ವಾಟ್ ದ ರಿಸಲ್ಟ್ ವಿಲ್ ಬಿ, ವಿ ವಿಲ್ ಬಿ ಮೌನಿಂಗ್, ವಿ ವಿಲ್ ಬಿ ಇನ್ ಲ್ಯಾಮೆಂಟೇಷನ್. ಸೊ ನಮಗೆ ನಾವು ದುಃಖಕ್ಕೆ ಇದಾಗ್ಬಿಡ್ತೀರಿ, ವಿಕ್ಟಿಮ್ ಆಗಿಬಿಡ್ತೀರಿ. ಅದಕ್ಕೆ ಏನಾಗುತ್ತೆ ಅಂದರೆ ಇಟ್ ಈಸ್ ಓನ್ಲಿ ಜಸ್ಟ್ ಎ ಚೇಂಜ್ ಆಫ್ ದ ಬಾಡಿ. ಅದು ಹೇಳೋದಕ್ಕೆ ಸರಳವಾಗಿ ಹೇಳ್ಬೋದು ಚೇಂಜ್ ಆಫ್ ದ ಬಾಡಿ ಅಂದರೆ, ಬಟ್ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್, ವಿ ಹ್ಯಾವ್ ಟು ರಿಯಲೈಸ್ ಅಬೌಟ್ ದಿ ರಿಯಾಲಿಟಿ ಆಫ್ ದ ಸೋಲ್. ಆತ್ಮಜ್ಞಾನದ ಬಗ್ಗೆ ನಾವು ತಿಳ್ಕೊಂಡಾದಮೇಲೆ ನಮಗೆ ಗೊತ್ತಾಗುತ್ತೆ ಇಟ್ ಈಸ್ ಓನ್ಲಿ ಎ ಚೇಂಜ್ ಆಫ್ ದ ಬಾಡಿ. ಈ ಬಾಡಿನಲ್ಲಿ ನಾವು ಬಿಕಾಸ್ ಆಫ್ ಅವರ್ ಪ್ರೀವಿಯಸ್ ಕರ್ಮ, ಬಿಕಾಸ್ ಆಫ್ ಅವರ್ ಪ್ರೀವಿಯಸ್ ಡೀಡ್ಸ್, ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿಸ್ ಬಾಡಿ. ಬಟ್ ಫಾರ್ಚುನೇಟ್ಲಿ by the mercy of Vaishnavas, by the mercy of Guru and Krishna, somehow or other we are connected to the proper parampara which is called Brahma Madhva Gaudiya Sampradaya. ನಮ್ಮ ಸಂಪ್ರದಾಯದ ಹೆಸರು ಬ್ರಹ್ಮ ಸಂಪ್ರದಾಯ. ಸಿಂಪಲ್ ಆಗಿ ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಮಧ್ವ ಸಂಪ್ರದಾಯದಿಂದ ಇಟ್ ಈಸ್ ಒಂದು ಬ್ರ್ಯಾಂಚ್ ನಮ್ಮದು. ಸೊ ಅದರಿಂದ ನಾವು ಬಂದಿರೋದ್ರಿಂದ ನಮಗೆ ವಿ ಆರ್ ವೆರಿ ವೆರಿ ಫಾರ್ಚುನೇಟ್ ಬಿಕಾಸ್ ಇನ್ ದಿಸ್ ಪರ್ಟಿಕ್ಯುಲರ್ Manvantara, Chaitanya Mahaprabhu, who is Krishna himself, has taken a devotee incarnation, Bhakta Avatara, and we are getting the mellows and mercies of Chaitanya Mahaprabhu through his disciplic succession. ಸೊ ಅವರ ಗುರು ಶಿಷ್ಯ ಪರಂಪರದಿಂದ ನಮಗೇನಾಗಿದೆ ಅಂದರೆ ನಾವು ಆ ಕರುಣೆಯನ್ನು ನಾವು ತೊಗೊಳ್ತಾ ಇದ್ದೀರಿ. ಸೊ ನಾವು ಅದೃಷ್ಟ, ತುಂಬ ನಮಗೆ ಭಾಗ್ಯವಂತರು ನಾವು ಈ ಒಂದು ಪರಂಪರದಲ್ಲಿದ್ದೀರಿ. ಈ ಒಂದು ಪರಂಪರದಿಂದ ನಾವು ಸಂದೇಶವನ್ನು ಕೇಳ್ತಾ ಇದ್ದೀರಿ. ಅದು ಇನ್ನೊಂದು ಏನಂದರೆ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೆಟಿಂಗ್ ಎ ಬೋನಫೈಡ್ ಗುರು. ತುಂಬ ಜನಕ್ಕೆ ಈ ಅದೃಷ್ಟ ಇಲ್ಲ. ಯಾಕೆಂದರೆ ಯಾರನ್ನೂ ಅವರು ಗುರು ಥರ ಅವರು ಆಯ್ಕೆ ಮಾಡ್ಕೊತಾ ಇದ್ದಾರೆ. ಎಲ್ಲಿ ಆ ಗುರುಗೆ ಯಾವುದೇ ಒಂದು ಲಕ್ಷಣ ಇಲ್ಲ, ಯಾವುದೇ ಒಂದು ಗುಣಾದೇಶಗಳು ಇಲ್ಲ ಅವ್ರಿಗೆ. ಸೊ ಅವ್ರಿಗೆ ಶಾಸ್ತ್ರದಲ್ಲಿ ಯಾವುದೇ ಒಂದು ಉಲ್ಲೇಖನ ಬಗ್ಗೆ ಅವ್ರಿಗೇನೂ ಗೊತ್ತಿಲ್ಲ. ಸೊ ಸುಮ್ಮನೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ. ಸೊ ಗುರು ಅಂದರೆ ಈ ಶುಡ್ ಆಲ್ಸೋ ಹಿಯರ್ ಫ್ರಮ್ ಪ್ರಾಪರ್ ಪರಂಪರಾ. ಅವರು ನಾನು ಗುರು ಅಂತ ಹೇಳಿಬಿಟ್ಟು ಅವರು ನಾನು ಹೇಳಿದ್ದೆ ನೀವು ಫಾಲೋ ಮಾಡಬೇಕು,
ನಾನು ಹೇಳಿದೆ ನೀವು ಕೇಳಬೇಕು ಅನ್ನೋದನ್ನು ಅವ್ರು ಯಾವತ್ತೂ ಹೇಳೋದಿಲ್ಲ. ಗುರು ಮೀನ್ಸ್ ಎ ವೆರಿ ಗುಡ್ ಸರ್ವೆಂಟ್ ಅಂತ ಹೇಳ್ತಾ ಇದ್ದಾರೆ. ಎ ಲೀಡರ್ ಈಸ್ ಎ ವೆರಿ ಗುಡ್ ಸರ್ವೆಂಟ್. ಗುರು ಏನು ಮಾಡ್ತಾರೆ, ಅವರು ಫಾಲೋಸ್ ಹಿಸ್ ಗುರುಸ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಎ ಬೋನಫೈಡ್ ಗುರು. ಅವರು ಏನು ಮಾಡ್ತಾರೆ, ಅವರು ಶ್ರವಣ ಮಾಡ್ತಾರೆ. ಯಾರ ಹತ್ರ? ಅವ್ರ ಗುರುವಿಂದ ಶ್ರವಣ ಮಾಡ್ತಾರೆ. ಅದು ಅವ್ರು ಏನು ಕೇಳಿದಾರೋ ಅದನ್ನೇ ಹೇಳ್ತಾರೆ. ಈಗ ನಾವು ಭಗವದ್ಗೀತೆ ನಾವು ಓದ್ತಾ ಇರೋದು ಅದೆಲ್ಲ ಯಾರು ಎಲ್ಲಿ ಅಧ್ಯಯನ ಮಾಡ್ತಾ ಇರೋದನ್ನು ಮಾಡೋದೆಲ್ಲ ಪ್ರಭುಪಾದರು ಅವರ ಮಾನಸಿಕವಾಗಿ ಅವ್ರು ಯಾವುದೂ ಬರೆದಿಲ್ಲ, ಯಾವುದೂ ಅವರು ಉಲ್ಲೇಖನ ಕೊಟ್ಟಿಲ್ಲ. ಅವರೇನು ಮಾಡಿದ್ದಾರೆ, ವಿಶ್ವನಾಥ್ ಚಕ್ರವರ್ತಿ ಠಾಕೂರ, ಶ್ರೀಲ ಭಕ್ತಿ ಸಿದ್ಧಾಂತ, ಅವರು ಆಧ್ಯಾತ್ಮಿಕ ಗುರು ಬಂದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ, ಅವರು ಏನು ಹೇಳಿದಾರೋ, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಏನು ಹೇಳಿದಾರೋ ಅದನ್ನೇ ಅವರು ಆ ಉಲ್ಲೇಖನ ತೊಗೊಂಡು ಅವರು ನಮಗೆ ಅನುವಾದ ಕೊಟ್ಟಿದ್ದಾರೆ. ಇವತ್ತು ಅವರು ಊಹಾತ್ಮಕವಾಗಿ ಯಾವುದೂ ಬರೆದಿಲ್ಲ. ಸೊ ಸ್ಪೆಕ್ಯುಲೇಷನ್ ಮಾಡೋದು ತುಂಬ ಸ್ಪಿರಿಚುವಲ್ ಲೈಫ್ಗೆ ತುಂಬ ಡೇಂಜರಸ್ ಅಂತ ಹೇಳ್ತಾರೆ. ಯಾಕಂದರೆ ನಮಗೆ ಒಂದು ಸರಿಯಾದ ದಾರಿ ಗೊತ್ತಾಗಲ್ಲ. ಈಗ ಯಾವುದೋ ಒಂದು ಅನ್ರೆಕಗ್ನೈಸ್ಡ್ ಕಾಲೇಜಸಲ್ಲಿ ನಾವು ಸೀಟ್ ತೊಗೊಂಡ್ರೆ ನಮಗೇನಾಗುತ್ತೆ, ವೆಲ್ ಕ್ವಾಲಿಫೈಡ್ ಲೆಕ್ಚರರ್ಸ್ ನಮಗೆ ಸಿಗೋದಿಲ್ಲ, ಆ್ಯಂಡ್ ಪ್ರಾಪರ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇರೋದಿಲ್ಲ, ಜೆನ್ಯೂನ್ ಇನ್ಫಾರ್ಮೇಷನ್ ವಿ ಕೆನಾಟ್ ರಿಸೀವ್, ಆ್ಯಂಡ್ ವಾಟ್ ಎವರ್ ದ ಇನ್ಫಾರ್ಮೇಷನ್ ವಿ ರಿಸೀವ್, ಅಂಥ ಲೆಕ್ಚರರ್ಸ್ ಹತ್ರ, ಅಂಥ ಉಪಾಧ್ಯಾಯರ ಹತ್ರ ನಾವು ತಗೊಳ್ಳೋ ಒಂದು ಶಿಕ್ಷಣೆ ಬಂದು ಅದು ಸರಿಯಾಗಿರೋದಿಲ್ಲ, ಅದು ಒಂದು ಪ್ರಾಮಾಣಿಕವಾಗಿರೋದಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ, ಈಗ ನಾವು ಗೌರ್ಮೆಂಟ್ ಆಫೀಸಲ್ಲಿ ಕೆಲವರೆಲ್ಲ ನೀವು ನೋಡ್ಬೋದು, ಅವ್ರಿಗೆ ಅವರು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಇನ್ನೊಬ್ಬರನ್ನೋ ಕೇಳ್ತಾ ಇರ್ತಾರೆ. ಯಾಕಂದರೆ ಪ್ರಾಪರ್ ಯೂನಿವರ್ಸಿಟಿಯಿಂದ ಅವ್ರು ಬಂದಿಲ್ಲ, ಪ್ರಾಪರ್ ಏನು ಹೇಳೋದು ರೆಕಗ್ನೈಸ್ಡ್ ಯೂನಿವರ್ಸಿಟೀಸಿಂದ ಬಂದಿರಲ್ಲ. ಸೊ ಸರ್ಟಿಫೈ ಆಗಿರೋದಿಲ್ಲ. ಸೊ ಅದಕ್ಕೆ ಸರ್ಟಿಫೈ ಆಗಿರೋ ಪ್ರಾಪರ್ ಸಂಪ್ರದಾಯದಲ್ಲಿ ನಾವು ಬರಬೇಕು. ಆ ಥರ ಬೋನಫೈಡ್ ಸಂಪ್ರದಾಯದಿಂದ ನಾವು ಸಂದೇಶಗಳನ್ನ ಕೇಳದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಮೊದಲನೇ ಸ್ಕಂದ ಭಾಗವತಮು 2ನೇ ಶ್ಲೋಕದಲ್ಲಿ ಹೇಳ್ತಾರೆ, 1ನೇ ಅಧ್ಯಾಯದಲ್ಲಿ, ಧರ್ಮಪೋರ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಂ ಅಂತ ಹೇಳ್ತಾರೆ. ಈ ಕೈತವ ಧರ್ಮ ಇದೆಯಲ್ಲ, ಕೈತವ ಧರ್ಮ ಅಂದರೆ ನಾಟ್ ಎ ಜೆನ್ಯೂನ್ ಸಂಪ್ರದಾಯ ಅಂತ ಹೇಳ್ತಾರೆ. ಒಂದು ಸರಿಯಾದ ಸಂಪ್ರದಾಯ, ಪ್ರಾಮಾಣಿಕವಾದ ಸಂಪ್ರದಾಯದಿಂದ ಬಂದಿಲ್ಲ ಅಂತ. ಅದಕ್ಕೆ ಕೈತವ ಧರ್ಮನ ಜಸ್ಟ್ ಕಿಕ್ ಔಟ್ ಅಂತ ಹೇಳ್ತಾರೆ ಪ್ರಭುಪಾದ. ಅದರಿಂದ ನಾವು ಯಾವಾಗಲೂ ಅದನ್ನು ಹೊದ್ದಾಕ್ಬಿಟ್ಟು ಒಳ್ಳೆ ಸಂಪ್ರದಾಯದಿಂದ ನೀವು ಸಂದೇಶವನ್ನು ಕೇಳಿ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಪ್ರಾಮಾಣಿಕವಾದ ಗುರು ಬೇಕು. ಪ್ರಾಮಾಣಿಕ ಗುರುಯಿಂದನೇ ನಾವು ಇದೆಲ್ಲ ಕೇಳೋಕ್ಕಾಗೋದು ಅಂತ. ಅದಕ್ಕೆ ನಾನು ಈ ಸಬ್ಜೆಕ್ಟ್ನ ಇವತ್ತು ತೊಗೊಂಡಿದ್ದು. ಯಾಕಂದರೆ ಗುರು ಅನ್ನೋರು ಇಲ್ಲದೇ ಇದ್ದರೆ, ಈಗ ನೋಡಿ 3 ಸಬ್ಜೆಕ್ಟ್ಸ್ ಇದೆ. ಒಬ್ಬರು ಭಕ್ತ, ಇನ್ನೊಬ್ಬರು ಭಗವಂತ, ಇನ್ನೊಂದು ಭಕ್ತಿ. ಈ 3ರಲ್ಲಿ ಒಂದು ಚಿಕ್ಕ ಪ್ರಶ್ನೆ ನಿಮಗೆ, ಯಾರು ತುಂಬ ಮುಖ್ಯವಾದವರು ನಮಗೆ? ಭಕ್ತ, ಭಕ್ತಿ, ಭಗವಂತ, ಆಲ್ ಆರ್ ಇಂಟರ್ ರಿಲೇಟೆಡ್. ಬಟ್ ಯಾರು ತುಂಬ ಮುಖ್ಯವಾದವ್ರು ಯಾರು ನಮಗೆ? ಯಾರಾದರೂ ನಿಮಗೆ ಗೊತ್ತಿದ್ರೆ ಹೇಳ್ಬೋದು, ಸುಮ್ಮನೆ ಟ್ರೈ ಮಾಡಿ ನೋಡಿ. ಭಕ್ತ, ಭಗವಂತ ಮತ್ತು ಭಕ್ತಿ, 3ರಲ್ಲಿ ನಮ್ಗೆ ಯಾವುದು ಇಂಪಾರ್ಟೆಂಟು? ಆ ಗುರು ಅನ್ನೋರು ಭಕ್ತನ ರೂಪದಲ್ಲಿ ಬರ್ತಾರೆ ಅಲ್ವಾ? ಯಾಕಂದರೆ ಭಕ್ತನ ಹತ್ರ ನಾವು ಸಂಪರ್ಕ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಯಾರು ಭಗವಂತ ಅಂತ ನಮಗೆ ಹೇಳ್ತಾರೆ, ಮತ್ತು ಯಾವ ಥರ ಭಕ್ತಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಭಕ್ತ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೆ. ಗುರು ಅನ್ನೋರು, ಭಕ್ತ ಅನ್ನೋರು, ಇವರು ಇಬ್ಬರು ತುಂಬ ಇಂಪಾರ್ಟೆಂಟ್ ನಮಗೆ. ಯಾಕಂದರೆ ಅವರೇ ನಮಗೆ ತೋರಿಸ್ಕೊಡೋದು, ಇವರೇ ಭಗವಂತ ಅಂತ ನಮಗೆ ತೋರಿಸ್ಕೊಡ್ತಾರೆ. ಇವರೇ ಭಕ್ತಿ, ಈ ಥರನೇ ಭಕ್ತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ಆ ಭಕ್ತಿ ವಿಧಾನಗಳು ಏನು ಅಂತ ನಮಗೆ ಹೇಳ್ಕೊಡ್ತಾರೆ. ಅದಕ್ಕೆ ಭಕ್ತ ತುಂಬ ಇಂಪಾರ್ಟೆಂಟು. ಅದಕ್ಕೆ ಸತ್ಸಂಗ ತುಂಬ ಇಂಪಾರ್ಟೆಂಟ್. ಸೊ ಭಕ್ತರ ಹತ್ರ ಸತ್ಸಂಗ ಮಾಡೋದ್ರಿಂದ ನಮಗೇನಾಗುತ್ತೆ, ಭಗವಂತನ ಗುಣಗಾನ ಯಾವ ಥರ ಮಾಡಬೇಕು, ಭಗವಂತನ ಗುಣಗಳು ಯಾವ ಥರ ಇರುತ್ತೆ, ಲಕ್ಷಣಗಳು ಯಾವ ಥರ ಇರುತ್ತೆ, ಯಾವ ರೀತಿಯಲ್ಲಿ ಅವರು ನಮಗೆ ಅದನ್ನು ಹೋದರೆ ನಮಗೆ ಭಗವಂತನ ನಾವು ಸಂಪರ್ಕ ಮಾಡ್ಕೋಬೋದು. ನಾವು ಈ ಒಂದು ಕ್ಲೇಶಾಗ್ನಿ, ಈ ಕ್ಲೇಶಗಳಿಂದ, ಈ ದುಃಖಗಳಿಂದ, ಈ ಭೌತಿಕ ಪ್ರಪಂಚ ಅನ್ನೋ ಸಂಸಾರದಿಂದ ಬಿಡುಗಡೆ ಮಾಡೋಷ್ಟು ಒಂದು ಚಾತುರ್ಯ, ಚಮತ್ಕಾರ ಆ ಗುರುಗೆ ಇರುತ್ತೆ. ಅದಕ್ಕೆ ಅವ್ರನ್ನ ನಾವು ಸಂಪರ್ಕ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು, ಇಲ್ಲ ನಿಮ್ಮ ಇನ್ಪುಟ್ಸು, ನಿಮ್ಮ ರಿಯಾಕ್ಷನ್ಸ್ ಏನಾದರೂ ಇದ್ದರೆ ಹೇಳ್ಬೋದು. ಇಲ್ಲ ನಿಮಗೇನಾದರೂ ಅರ್ಥ ಆಗದೇ ಇದ್ದರೆ ಇನ್ನೊಂದು ಸಲ ನಾನು ಹೇಳ್ತೀನಿ. ಕ್ವೆಶ್ಚನ್ಸ್ ಏನೂ ಇಲ್ಲ ಪ್ರವೀಣ್. ಓಕೆ 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 ನಿಮ್ಗೆ ಅರ್ಥ ಆಯ್ತಲ್ಲ ಮೇಘ ಮಾತಾಜಿ ಹೇಳಿದ್ದು? ಆಯ್ತು. ಓಕೆ ಓಕೆ. ಪ್ರತಿಮಾ ಮಾತಾಜಿ ನಿಮ್ಗೇನಾದರೂ ಪ್ರಶ್ನೆಗಳಿದೆಯಾ? ಓಕೆ ವೆರಿ ಗುಡ್. ಮಂಜುಳಾ ಮಾತಾಜಿ ನಿಮ್ಗೆ ಅರ್ಥ ಆಯ್ತಲ್ಲ ಎಲ್ಲ? ಪ್ರಭು ಆಯ್ತು, ಎಲ್ಲ ಚೆನ್ನಾಗಿ ಗುರು ಬಗ್ಗೆ ಮಾತಾಡಿದ್ರಿ. ಮತ್ತೆ ಉಜ್ಜಯಿನಿಯಲ್ಲಿರೋ ಒಂದು ಸಂದೀಪ್ನಿ ಆಶ್ರಮದ ಬಗ್ಗೆ ಹೇಳಿದ್ರೆ, 64 ವಿದ್ಯೆ ಕಲ್ತಿರೋ ಅಲ್ಲಿ ವಿಡಿಯೋಸ್ ನೋಡಿ ನೀವು ಹೇಳಿದಾಗ ನಂಗೆ ತುಂಬಾ ಬಹಳ
ಹೌದೌದು, ಕರೆಕ್ಟ್. ಹಾಂ, 64 ನೀವು ಇದೇ ಹೇಳಿದ್ರಲ್ಲ, ಈಗ ನಂಗೆ ನೀವು ನೋಡಿ, ನೀವು ಹೇಳಿದ ಮೇಲೆ ನಮ್ಗೆ ಜ್ಞಾಪಕ ಬರ್ತಾ ಇದೆ ನೋಡಿ. ಅದು ಭಕ್ತಿ ರಸಾಮೃತ ಸಿಂಧು ಅಂತ ಸೋಮವಾರ ನಾನು ಆನ್ಲೈನ್ ಕ್ಲಾಸ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈಗ. ಅದು ನಮ್ಮ ಕ್ಲಾಸಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡೋಣ ಸ್ವಲ್ಪ. ಅದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೆ. ಅದಕ್ಕೆ ಆ 64 ಕಲೆಗಳು ಕೃಷ್ಣ ಅಲ್ಲಿ ಪಡಿತಾರಲ್ವಾ, ಅದು ಆ ಪುಸ್ತಕದಲ್ಲಿ ಉಲ್ಲೇಖನ ಕೊಟ್ಟಿದ್ದಾರೆ ನೋಡಿ. ಅದೆಲ್ಲ ತಿಳ್ಕೊಂಡಿದ್ದಾರೆ ನೀವು. ತುಂಬ ಸಂತೋಷ ಆಯಿತು ನನಗೆ ನೀವು ಹೇಳಿದ್ದು. ಅಷ್ಟೇನಿಲ್ಲ, ನೋಡಿದಾಗ ವಿಡಿಯೋಸ್ ಎಲ್ಲ ನೋಡಿದ್ವಿ, 64 ವಿದ್ಯೆದು ಹಾಂ, ತುಂಬಾ ಚೆನ್ನಾಗಿರುತ್ತೆ. ಹೌದೌದು, ನೋಡ್ತಾ ಮತ್ತೆ ನೋಡ್ತಾ ಇರಬೇಕು ಅನ್ನೋ ಒಂದು ಅನಿಸಿಕೆ ಆಯ್ತು ನಮ್ಗೆ. ಕರೆಕ್ಟ್. ಅಲ್ಲಿ ನೋಡಿ, ನಮಗೆ ನೀವು ಹೇಳ್ದಂಗೆ ಕೃಷ್ಣ ಬಲರಾಮು ನಿಜವಾದ ಗುರುನ ಸ್ವೀಕಾರ ಮಾಡಿಕೊಂಡು ಯಾವ ಥರ ಒಂದು ಶಾಲೆಗೆ ವಿದ್ಯಾರ್ಥಿಗಳು ಗುರು ಹತ್ರ ಹೋಗಿ ಶಿಕ್ಷಣ ಪಡೀತಾರಲ್ವ, ಆ ಥರ ಅವರು ಹೋಗಿ ಅಲ್ಲಿ ಕೂತ್ಕೊಂಡು ಗುರು ಏನೇನೆಲ್ಲ ಮಾಡಬೇಕು ಅನ್ನೋದನ್ನೆಲ್ಲ ಅದನ್ನು ಅರ್ಥ ಮಾಡಿಕೊಂಡು ಕೊನೆಗೆ ಗುರುಗೆ ದಕ್ಷಿಣೆ ಕೊಡೋದಕ್ಕೂ ಅವರು ಕೇಳ್ತಾರೆ. ಏನು ದಕ್ಷಿಣೆ ಕೊಡಬೇಕು ಗುರುಗಳೇ ನಿಮಗೆ ಅಂತ ಕೇಳ್ತಾರೆ. ಅವ್ರು ಕೊಡಬೇಕಾಗೆ ಇದು ಅವಶ್ಯಕತೆ ಇಲ್ಲ, ಯಾಕಂದರೆ ಅವರು ದೈವೋತ್ತಮ ಪರಮ ಪುರುಷರು ಇಬ್ಬರೂ, ಕೃಷ್ಣ ಬಲರಾಮ ಇಬ್ಬರೂ. ಆದ್ರೇನು ಒಂದು ವಿದ್ಯಾರ್ಥಿಗೆ, ಒಂದು ಶಿಷ್ಯರಿಗೆ ಗುರುವಿಂದ ವಿದ್ಯೆ ಪಡೆದ ಮೇಲೆ ಯಾವ ಥರ ನಾವು ನಡ್ಕೋಬೇಕು, ಏನು ಅವ್ರಿಗೆ ಕೊಡಬೇಕಾಗಿ ಬರುತ್ತೆ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಹತ್ರ ನಾವು ಪಡೆಯೋದು ಏನಿದೆ, ನೀವು ದೈವೋತ್ತಮ ಪರಮ ಪುರುಷರಲ್ವಾ, ಅಂಥದ್ದೇನಿಲ್ಲ, ನಿಮ್ಮ ಕರುಣೆ ಇದ್ದರೆ ಸಾಕು ನಮಗೆ ಅಂತ ಗುರು ಹೇಳುವಾಗ, ಗುರು ಪತ್ನಿ ಅವ್ರನ್ನ ಕರೀತಾರೆ. ಅಲ್ಲಿ ಕರೆದ್ಬಿಟ್ಟು, ಏನು ರೀ, ಅವರು ದೈವೋತ್ತಮ ಪರಮ ಪುರುಷರು, ಅವರಿಂದ ನಮಗೆ ನಮ್ಮ ಮಗನ ನಾವು ಕಳ್ಕೊಂಬಿಟ್ಟಿದ್ರಲ್ಲ. ಒಂದು ಯಾವುದೋ ಒಂದು ದಿನ ಅವರು ಸಮುದ್ರದಲ್ಲಿ ಏನೋ ಇದು ಮಾಡ್ಕೋವಾಗ, ಅಲ್ಲಿ ಆಚರಣೆ ಮಾಡುವಾಗ ಏನೋ ನಾವು ಕಳ್ಕೊಂಬಿಟ್ರಲ್ಲ, ಅವ್ರನ್ನ ಹೇಗಾದರೂ ಮತ್ತೆ ವಾಪಸ್ ಬನ್ನಿ ಅಂತ ಹೇಳಿ ಗುರು ಪತ್ನಿ ಹೇಳ್ತಾರೆ. ಗುರು ಹೆಂಡತಿ ಹೇಳಿದಾಗ ಹೌದು ಅಂತ ಹೇಳ್ಬಿಟ್ಟು ಗುರು ಮತ್ತೆ ಅವ್ರನ್ನ ಕೇಳ್ತಾರೆ, ಈ ಥರ ನಿಮಗೇನೇ ಬೇಕಾದರೂ ದಕ್ಷಿಣೆಯಾಗಿ ನಮಗೆ ಕೊಡಬೇಕು ಅಂತ ನಿಮಗೆ ಇದ್ದರೆ ಯು ಪ್ಲೀಸ್ ಗೆಟ್ ಅವರ್ ಸನ್ ಅಂತ ಹೇಳ್ತಾರೆ. ಆಗ ಕೃಷ್ಣ ಬಲರಾಮ್ ಇಬ್ಬರು ಹೋಗಿ ಅವರ ಪುತ್ರನಾದ ಗುರು ಮಗನಾದ ಅವ್ರನ್ನ ಹೋಗಿ ಕರ್ಕೊಂಬಂದು ಅವ್ರಿಗೆ ದಕ್ಷಿಣೆಯಾಗಿ ಕೊಡ್ತಾರೆ. ಸೊ ಈ ಥರ ಗುರುಗೆ ಯಾವ ಥರ ದಕ್ಷಿಣೆ ಕೊಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾರೆ. ಮತ್ತು ಗುರುಗೆ ಯಾವ ಥರ ಸೇವೆ ಮಾಡಬೇಕು ಅನ್ನೋದನ್ನು ಅವರು ನಮಗೆ ತಿಳಿಸ್ಕೊಡ್ತಾರೆ. ಇಲ್ಲೇ ಅವರು ಸುಧಾಮ ಮತ್ತು ಕೃಷ್ಣ ಹೋಗಿ ಒಂದು ಸಲ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಫಾರೆಸ್ಟ್ಗೆ ಕಾಡಿಗೆ ಹೋಗಿರ್ತಾರೆ. ಈ ಕಟ್ಟಿಗೆಗಳೆಲ್ಲ ತೊಗೊಂಬನ್ನಿ ಅಂತ ಹೇಳೋಕ್ಕೆ, ಯಾಕಂದರೆ ಹೋಮಕ್ಕೆ ಬೇಕಾಗುತ್ತೆ ಮತ್ತು ಅಡುಗೆ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಕಟ್ಟಿಗೆಗಳು ತೊಗೊಂಬರೋಕ್ಕೆ ಹೋಗುವಾಗ ಏನಾಗುತ್ತೆ ಅಂದರೆ ಅವರು ಮಳೆಯಲ್ಲಿ ಸಿಕ್ಕಾಕೊಂಡು ಆ ರಾತ್ರಿ ಅದನ್ನು ಬರೋದಿಲ್ಲ. ಮರದ ಮೇಲೆ ಕೂತ್ಕೊಂಡು ಏನು ಮಾಡ್ತಾರೆ ಅಂದರೆ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಮಳೆ ನಿಲ್ಲೋವರೆಗೂ. ಆಗ ಗುರುಗೆ ತುಂಬ ಭಯ ಆಗ್ಬಿಡುತ್ತೆ. ಮಾರನೇ ದಿನ ಹೋಗಿ ಅವ್ರು ನೋಡ್ತಾರೆ, ಇನ್ನೂ ಬಂದಿಲ್ವಲ್ಲ ಅಂತ ನೋಡಿದ್ರೆ, ಹಾಗೆ ಈ ಥರ ಮಳೆ ಬಂತು ಗುರುಗಳೇ, ಅದಕ್ಕೆ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಸುಧಾಮಗೆ ಗುರು ಲೀಲೆಗಳೆಲ್ಲ ನಡೆಯುತ್ತೆ. ಅದು ನಿಮಗೆ ಭಾಗವತಮಲ್ಲಿ ಬರುತ್ತೆ, ಇದು 10ನೇ ಸ್ಕಂದದಲ್ಲಿ ಎಲ್ಲ ಬರುತ್ತೆ. ಸುಧಾಮ ಹೇಗೆ ಗುರು ಪತ್ನಿ ಕೊಟ್ಟ ಒಂದು ಕಡಲೆಕಾಯಿದು ಒಂದು ಚೀಲ ಇಬ್ಬರು ಇಟ್ಕೊಂಡಿರ್ತಾರೆ, ಚಿಕ್ಕ ಬಟ್ಟೆನಲ್ಲಿ ಸುತ್ಕೊಂಡಿರ್ತಾರೆ. ಆಗ ಸುಧಾಮ ಏನು ಮಾಡ್ತಾನೆ, ಕೃಷ್ಣನಿಗೆ ಕೊಡ್ದಿರೇ ಕಡಲೆಕಾಯಿ ತಿನ್ಬಿಡ್ತಾರೆ, ತೊಗೊಂಡ್ಬಿಡ್ತಾರೆ. ಸೊ ಇದೆಲ್ಲ ನಿಮಗೆ ಗೊತ್ತಿರ್ಬೋದು. ಸೊ ಇದರಲ್ಲೆಲ್ಲ ನಮ್ಗೇನು ಗೊತ್ತಾಗುತ್ತೆ ಅಂತ, ಗುರುಗೋಸ್ಕರ ಕೃಷ್ಣ ಬಲರಾಮೇ ಕಾಡಿಗೆ ಹೋಗಿದ್ದಾರೆ ಕಟ್ಟಿಗೆ ತೊಗೊಂಬರೋದಕ್ಕೆ. ಅಂದರೆ ಅವರೇ ಹೋಗುವಾಗ ಮತ್ತು ಗುರುವಿಗೆ ಯಾವ ಥರ ಸೇವೆ ಮಾಡಬೇಕು ಅನ್ನೋದನ್ನು ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಓಕೆ, ಹರೇ ಕೃಷ್ಣ. ಸೊ ಸೆಷನ್ ನಾವು ಎಂಡ್ ಮಾಡೋಣ. ಬೇರೆ ಏನಾದರೂ ಇದ್ದರೆ ನೀವು ಹೇಳ್ಬೋದು. ಇಲ್ಲ ಪ್ರಭು, ಚೆನ್ನಾಗಿತ್ತು ಮಾತು. ನಿಮ್ಮ ಗುರು ಬಗ್ಗೆ ಭಾಳ ತಿಳಿಸ್ಕೊಟ್ರಿ. ನೀವು ಗುರು ಅನ್ನೋದೇನು ಅಂತ ತಿಳಿಸ್ಕೊಟ್ರಿ. ಇದೆಲ್ಲ ನಮಗೆ ತಾಯಿ ಸಮಾನ, ನಮ್ಮ ಏನಿದೆ ಶಾಸ್ತ್ರಗಳೆಲ್ಲ ತಾಯಿ ಸಮಾನ ಅಂತ ತಿಳಿಸ್ಕೊಟ್ಟಿದ್ದೀರಾ. ನಮ್ಗೆ ಗೊತ್ತಿಲ್ಲ. ಈಗೆಲ್ಲ ಜನರೇಷನ್ ಹುಡುಗರು ತಾಯಿ ಯಾವ ತರ ಗೌರವ ಕೊಡ್ತಾರೋ, ನಮ್ಮ ಒಂದು ಶಾಸ್ತ್ರಕ್ಕೂ ಅವ್ರು ಗೌರವ ಕೊಟ್ಟಾಗ ಒಳ್ಳೆ ಒಂದು ಇದು ಸಿಗುತ್ತೆ ಅಂತ ನಮ್ಮ ಅರ್ಥ. ಕರೆಕ್ಟ್ ವೆರಿ ಗುಡ್. ಕರೆಕ್ಟ್. ಯಾಕಂದರೆ ಧನ್ಯವಾದ. ಹರೇ ಕೃಷ್ಣ. ಸೊ ನಿಮ್ಮೆಲ್ಲರಿಗೋಸ್ಕರ ನಾವು ಇಲ್ಲಿ ಪ್ರಾರ್ಥನೆ ಮಾಡೋಣ. ನಿಮಗೆ ಒಳ್ಳೆ ಶಾಂತಿ, ಆರೋಗ್ಯ, ಭಕ್ತಿ, ಉತ್ತಮವಾದ ಭಕ್ತಿ ಎಲ್ಲ ನೀವು ಪಡ್ಕೊಬೇಕು. ಗುರು ಕರುಣೆ ನಿಮಗಿರಬೇಕು. ಇನ್ನೂ ನೀವು ಮುಂದುವರಿಬೇಕು. ಅದೇ ಥರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಾವು ಇಲ್ಲಿ 3 ಸಲ ಭಗವಂತನ ಮಂತ್ರ ಹೇಳ್ಕೊಂಡು ನಾವು ಸ್ಟಾಪ್ ಮಾಡ್ಕೊಳ್ಳೋಣ. ಮತ್ತೆ ಭೇಟಿ ಮಾಡೋಣ ಬರೋ ಸಂಡೇ ಮಾರ್ನಿಂಗ್. 3 ಸಲ ನಾವು ಹರೇ ಕೃಷ್ಣ ಮಂತ್ರ ಟುಗೆದರ್ ನಾವು ಹೇಳೋಣ ಎಲ್ಲರೂ ಸೇರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
जगद्गुरु श्रील प्रभुपाद की जय, ग्रंथराज ಶ್ರೀಮದ್ ಭಾಗವತಂ की जय, ಗುರುದೇವ್ की जय, ಗೌರ್ ಪ್ರೇಮಾನಂದ ಹರಿಹರಿಗಳು. ಬೇಗ ಮಾತಾಡಿ. ನೀವು ಜಪ ಮಾಡ್ತಾ ಇದ್ದೀರಲ್ಲ ಈಗ? one round. ಒನ್ ರೌಂಡ್. ಓಕೆ ಓಕೆ ಓಕೆ, ರೈಟ್ ರೈಟ್, ನೈಸ್. ಈಗ ಚಿಕ್ಕ ತಿರುಪತಿಗೆ ಒಂದು ಯಾತ್ರೆ ಮಾಡಿದ್ದಾರೆ. ನೀವೇನಾದರೂ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್. ಮೇ 10th ಮೇ 10ನೇ ತಾರೀಕು ಸ್ಕೆಡ್ಯೂಲ್ ಇದೆ. ಇಲ್ಲ, ಎಲ್ಲಿರೋ ತಿರುಪತಿ ಹೇಳಿ? ಚಿಕ್ಕ ತಿರುಪತಿ ಅಂತ ಇಲ್ಲಿ ನಮ್ಮ ಹೊಸೂರಿಂದ 20 ಕಿಲೋಮೀಟ್ರು, ಕರ್ನಾಟಕದಲ್ಲೇ ಇರೋದದು. ಮಾಲೂರು ಪಕ್ಕದಲ್ಲಿ ಬರುತ್ತೆ. ಮಾಲೂರು ಈ ಥರ ಕೋಲಾರ ಆ ಥರ ಇನ್ ಬಿಟ್ವೀನ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಕೋರ್ಮಂಗ್ಲಿಂದ ಅವರು ಅಲ್ಲಿಂದ ಹೊರಡ್ತಾರೆ ಎಲ್ಲರೂ. ಪ್ರಭು, ನಾವು ಅಲ್ಲಿಂದ ಬರ್ಬೇಕಾದ್ರೆ ಕಷ್ಟ ಆಗುತ್ತೆ. ನಾವು ಇಲ್ಲಿ ಜಾಯಿನ್ ಆಗ್ಬೋದಾ? ಕ್ಯಾಬ್ ಕೊಡಮ್ಮ? ಇಲ್ಲ ಇಲ್ಲ, ಅದು ಡಿಪಾರ್ಚರ್ ಪ್ಲೇಸ್ ಬಂದು ಕೋರ್ಮಂಗ್ಲ ಸೆಂಟ್ರಿಂದನೇ ಡಿಪಾರ್ಚರ್ ಆಗುತ್ತೆ. ನೋಡಿ, ನಿಮ್ಗೆ ಅನುಕೂಲ ಇದ್ದರೆ ನೋಡಿ ಬನ್ನಿ, ಜಾಯಿನ್ ಆಗಿ. ಎಲ್ಲ ಡಿವೋಟೀಸ್ ಎಲ್ಲ ಬರ್ತಾ ಇರ್ತಾರೆ. ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ಎಲ್ಲ, ತುಂಬ ಚೆನ್ನಾಗಿರುತ್ತೆ. ಕೀರ್ತನ್ಸ್ ಇರುತ್ತೆ, ಭಜನ್ಸ್ ಇರುತ್ತೆ. ನೋಡಿ, ಇಫ್ ಯು ಆರ್ ಕಂಫರ್ಟಬಲ್ ಯು ಕ್ಯಾನ್ ಜಾಯಿನ್. ಡಿಸ್ಕಷನ್ ಮಾಡಿ ನಿಧಾನಕ್ಕೆ ಹೇಳಿ. ನೀವು ನಿಮ್ಮ ತಾಯಿಯವರು ಎಲ್ಲರೂ ಕರ್ಕೊಬೋದು, ನಿಮ್ಮ ಮಗನೂ ಕರ್ಕೊಂಬರ್ಬೋದು. ಸ್ವಲ್ಪ ಮಗನೂ ಆವಾಗೂ ಫ್ರೀ ಆಗಿರುವಾಗ ಟೆಂಪಲ್ಗೆ ಕರ್ಕೊಂಬನ್ನಿ. ಇಂಥ ಮೀಟಿಂಗ್ ಸೆಷನಲ್ಲಿ ಅವ್ರನ್ನ ಜಾಯಿನ್ ಇಫ್ ಈಸ್ ಕಂಫರ್ಟಬಲ್ ಇದ್ದಾಗಿದ್ದರೆ. ಸ್ವಲ್ಪ ಮಕ್ಕಳನ್ನ ನಾವು ಎಂಗೇಜ್ ಮಾಡ್ತಾ ಇದ್ದರೆ ಆ ಒಂದು ಆಧ್ಯಾತ್ಮಿಕವಾದ ಒಂದು ಭಕ್ತಿ ಅನ್ನೋ ಒಂದು ವಾಸನೆ ಸ್ವಲ್ಪ ಇದ್ದರೆ ಹೆಂಗಾದರೂ ಅವರು ಇದಕ್ಕೆ ಇನ್ವಾಲ್ವ್ ಆಗಿಬಿಡ್ತಾರೆ. ತುಂಬ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಹೋಗ್ತಾ. ಓಕೆ, ಟ್ರೈ ಮಾಡಿ. ಸೊ ಒಂದು ರೌಂಡಿಂದ ಸ್ವಲ್ಪ ಹಂಗೆ ಒಂದು ಎರಡು ರೌಂಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಆಗದೆ ಆದರೆ ನೆಕ್ಸ್ಟ್ ಮಂತ್ ಮಾಡ್ಕೊಳ್ಳಿ, ಆ ಥರ ಮಾಡಿ. ಆಮೇಲೆ ಇಫ್ ಇಟ್ ಈಸ್ ಪಾಸಿಬಲ್ಸ್ ಏನೋ ಸ್ವಲ್ಪ ಭಗವಂತನಿಗೆ ಏನಾದರೂ ಆಫರ್ ಮಾಡೋದಕ್ಕೆ, ನೈವೇದ್ಯ ಮಾಡೋದಕ್ಕೆ ಫ್ರೂಟ್ಸು, ಡ್ರೈ ಫ್ರೂಟ್ಸು ಆ ಥರ ಆಫರ್ ಮಾಡಿ ಆ ಇದು ನಿಮ್ಗೆ ಆಫರಿಂಗ್ ಮಂತ್ರ ನಾನು ಕಳಿಸ್ಕೊಡ್ತೀನಿ. ಆ ಮಂತ್ರನ ಹೇಳಿ ನೀವು ಡೈಲಿ ಯಾವುದೋ ಒಂದು ನೈವೇದ್ಯ ಮಾಡ್ತಾಯಿರಿ. ಆಗದೆ ಆದರೆ ವೀಕ್ಲಿ ಥ್ರೈಸೋ ಆ ಥರ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಮತ್ತು ಕಡಲೆಪುರಿ, ತುಳಸಿ ಹಾಕ್ಬಿಟ್ಟು ನೈವೇದ್ಯ ಮಾಡೋದಕ್ಕೆ ನೀವು ಶುರು ಮಾಡಿಕೊಂಡ್ರೆ ಯುವರ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಅಬ್ಸಾರ್ಪ್ಷನ್ ಇನ್ ಭಕ್ತಿ ವಿಲ್ ಇನ್ಕ್ರೀಸ್, ಇಟ್ ವಿಲ್ ಮಲ್ಟಿಪ್ಲೈ. ಸೊ ಯು ಮೇ ರೆಸಿಪ್ರೊಕೇಟ್ ವಿತ್ ದ ಲಾರ್ಡ್ ಇನ್ ಎ ಫಾಸ್ಟೆಸ್ಟ್ ಮ್ಯಾನರ್. ಮೇಕ್ ಸೆನ್ಸ್ ಮಾತಾಜಿ? Yes, Prabhu. Okay, please. Thank you. If it is comfortable for you, it's not force or something like that. It's only just tips, that's all. Just a wake-up call. ಸ್ವಲ್ಪ ಆ ಥರ ನಾವು most of our Hindus, Sanatana Dharmis, we are doing it on the occasions. But if it comes on a regular basis, like a weekly once, thrice a week, twice a week, ಆ ಥರ ಹೆಂಗೂ ನೀವು ಪೂಜೆ ಮಾಡ್ತೀರಾ. 6 ಗಂಟೆಗೆ ಸಾಯಂಕಾಲ ಪೂಜೆ ಮಾಡ್ತೀರಾ, ಬೆಳಗ್ಗೆ ಒಂದು ಸಲ ಪೂಜೆ ಮಾಡ್ತಾ ಇರ್ತೀರಲ್ವ, ಎಲ್ಲರೂ ಮಾಡ್ತಾ ಇರ್ತೀರಲ್ವ, ಪ್ರತಿಯೊಬ್ಬರು ಎಲ್ಲರ ಮನೆಯಲ್ಲೂ ಮಾಡ್ತಾ ಇರ್ತೀರಿ. ಅದೇ ಥರ ಸ್ವಲ್ಪ ಏನಾದರೂ ಭಗವಂತನಿಗೆ 2 ಹಣ್ಣು ಹಂಪಲು ಇದ್ರೆ ಏನೋ ಒಂದು ಇಟ್ಬಿಟ್ಟು, ತುಳಸಿ ಇಟ್ಬಿಟ್ಟು ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಭುಗಳಿಗೂ ಸ್ವಲ್ಪ ಕೊಡೋದು. ನಿಮ್ಮ ಮನೇಲಿ ಪ್ರಭುವ್ರಿಗೆ ಮಕ್ಕಳಿಗೆ ಎಲ್ಲ ಕೊಡ್ತಾ ಇದ್ದರೆ ದೆನ್ ದ ಸ್ಯಾಂಕ್ಟಿಫೈಡ್ ಫುಡ್ ಮೇ ಪ್ಯೂರಿಫೈ, ಇಟ್ ವಿಲ್ ಪ್ಯೂರಿಫೈ ದ ಹಾರ್ಟ್ ಆಫ್ ಎನಿ ಕಂಡೀಷನ್ ಸೋಲ್ಸ್. ಅದ್ರಿಗೆ ಹೇಳ್ತಾ ಇದ್ದೀರಾ ಅಷ್ಟೇ, ಇನ್ನೇನಿಲ್ಲ. ಇಟ್ ಈಸ್ ಓನ್ಲಿ ಜಸ್ಟ್ ಎ ರಿಮೈಂಡರ್ ಅಷ್ಟೇ, ಇನ್ನೇನಿಲ್ಲ. ಓಕೆ ಮಾತಾಡಿ, ಥ್ಯಾಂಕ್ ಯು ಸೋ ಮಚ್. ಶತಕೋಟಿ ನಮಸ್ಕಾರಗಳು. ನೀವೆಲ್ಲರೂ ಈ ಸೆಷನ್ಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನನಗೆ ತುಂಬ ಸಂತೋಷ ಆಯಿತು. ನನಗೊಂದು ಸೇವೆ ಕೊಟ್ರಿ ನನಗೆ. ಇಲ್ಲಾಂದರೆ ನಾನು ಈ ಎಕ್ಸ್ಟ್ರಾ ಸರ್ವಿಸಿಂದ ನನಗೆ ತುಂಬ ಕರುಣೆ. ಯಾಕಂದರೆ ಐ ಕ್ಯಾನ್ ರಿಮೆಂಬರ್ ದ ಥಿಂಗ್ಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಆ್ಯಂಡ್ ವಾಟ್ ಐ ಹ್ಯಾವ್ ಲರ್ನ್ ಫ್ರಮ್ ಮೈ ಸೀನಿಯರ್ ಡಿವೋಟೀಸು. ಗುರುವಿಂದ ನಾನು ಕಲ್ತ್ಕೊಂಡಿರೋದೆಲ್ಲ ನನಗೆ ಮತ್ತೆ ರಿವೈಸ್ ಮಾಡೋದಕ್ಕೆ ನಿಮ್ಮಿಂದ ನನಗೊಂದು ಅವಕಾಶ ಸಿಕ್ತು. ತುಂಬ ಸಂತೋಷ, ತುಂಬ ಥ್ಯಾಂಕ್ಸ್. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.